ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ ಸುಮಾರು ರೀತಿಯಾದಂತಹ ಚಾಲೆಂಜಸ್ಗಳು ಹಾಗೆ ಇನೋವೇಷನ್ಸ್ಗಳು ಆಗ್ತಾ ಇರುತ್ತೆ. ಆ ಚಾಲೆಂಜಸ್ಗಳಿಗೆ ತಕ್ಕ ಹಾಗೆ ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ನಿಮ್ಮ ಹತ್ರ ಒಂದು 20-30 ಸ್ಟಾಕ್ಸ್ಗಳನ್ನು ನೀವು ಮ್ಯಾನೇಜ್ ಮಾಡ್ತಿದ್ದೀರಾ ಅಥವಾ ಮ್ಯಾನೇಜ್ ಮಾಡಬೇಕು ಅಂದ್ಕೊಳ್ತಿದ್ದೀರಾ. ನಿಮ್ಮದು ಸಟನ್ ಸ್ಟ್ರಾಟಜೀಸ್ಗಳಿದೆ, ಮೆಥಡ್ಸ್ಗಳಿದೆ, ಅದನ್ನ ಇಟ್ಕೊಂಡು ನೀವು ಮ್ಯಾನೇಜ್ ಮಾಡ್ತಿದ್ದೀರಾ. ಅಥವಾ ETFಸ್ಗಳಿರ್ಬೋದು. ಇದೆಲ್ಲವನ್ನು ಒಂದು ಸ್ಟ್ಯಾಂಡರ್ಡ್ ಫಂಡ್ ಮ್ಯಾನೇಜರ್ ಥರ ನೀವು ಮ್ಯಾನೇಜ್ ಮಾಡಬೇಕು ಅಂದ್ಕೊಳ್ತಿದ್ದೀರಾ ಅಂತ ಅಂದರೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ ಅಥವಾ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋದಲ್ಲಿ ಏನೇನು ಆಗ್ತಿದೆ ಅನ್ನೋದನ್ನು ಕಾಲಕಾಲಕ್ಕೆ ರಿವ್ಯೂ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಈ ರೀತಿಯಾದಂತಹ ಒಂದು ಪ್ರೊಫೆಷನಲ್ ಹ್ಯಾಂಡ್ಲಿಂಗ್ ಏನಿದೆಯೋ ಇದಕ್ಕೋಸ್ಕರ ಇರ್ತಕ್ಕಂತಹ ಒನ್ ಆಫ್ ದ ಬೆಸ್ಟ್ ಟೂಲ್ಸ್ ರೀಸೆಂಟ್ ಆಗಿ ನನಗೆ ಸಿಕ್ಕಿರ್ತಕ್ಕಂಥದ್ದು ಸ್ಮಾಲ್ ಕೇಸ್. ಯಾವುದೇ ರೀತಿಯಂಥ ಪ್ರಮೋಷನ್ ಅಲ್ಲ, ಬಟ್ ಟ್ರಸ್ಟ್ ಮೀ ತುಂಬ ರೀತಿಯಾದಂತಹ ಒಂದು ಇಶ್ಯೂಸ್ಗಳನ್ನ ಇದು ಸಾಲ್ವ್ ಮಾಡ್ತಾ ಇದೆ. ಯಾವ ರೀತಿ ಇದು ವರ್ಕ್ ಆಗುತ್ತೆ, ಯಾವ ರೀತಿ ನೀವು ಕೂಡ ಇದನ್ನು ಸ್ಟಾರ್ಟ್ ಮಾಡ್ಬೋದು ಜರ್ನಿಯನ್ನು. ಫ್ರೀ ಆಗೂ ಇರುತ್ತೆ, ಹಾಗೆ ಕೆಲವೊಂದಿಷ್ಟು ಪ್ಯಾರಾಮೀಟರ್ಸ್ಗಳಲ್ಲಿ ಇರತಕ್ಕಂಥದ್ದು ವಿತ್ ಲೈವ್ ಮಾರ್ಕೆಟ್ ಹೆಲ್ಪ್ ಮೂಲಕ ನಾನು ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ತಾ ಇದ್ದೀನಿ. ತುಂಬಾ ಯೂಸ್ಫುಲ್ ಟೂಲ್ ಇದು. ಸೊ ಹಾಗಾಗಿ ಕೊನೆವರೆಗೂ ನೋಡಿ, ಕಂಪ್ಲೀಟ್ ಮಾಹಿತಿಗಳು ನಿಮ್ಗೆ ಅರ್ಥ ಆಗಬೇಕು ಅಂತಂದರೆ, ಸಪೋಸ್ ನೀವು ಒಬ್ಬ ಸ್ಟಾಕ್ ಇನ್ವೆಸ್ಟರ್ ಅಥವಾ ETF ಇನ್ವೆಸ್ಟರ್ ಆಗಿದ್ದೀರಾ ಅಂತಂದರೆ ಈ ಟೂಲ್ ಬಗ್ಗೆ ನೀವು ತಿಳ್ಕೊಳ್ತಕ್ಕಂಥದ್ದು ತುಂಬ ಮುಖ್ಯ. ಸ್ಮಾಲ್ ಕೇಸ್ ಅಂತಕ್ಕಂಥದ್ದು ಒಂದು ಆ್ಯಪ್ ಅಥವಾ ವೆಬ್ ಆ್ಯಪ್ ಅನ್ನೋದು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಆಸಕ್ತಿ ಇದೆ ಅಂತಕ್ಕಂಥವ್ರು ಈಗೇನು ನಾನು ಮಾತಾಡೋಕೆ ಹೋಗ್ತಾ ಇದ್ದೀನಿ ಇದೆಲ್ಲ ನೀವು ಮಾಡಬೇಕು ಅಥವಾ ಇದ್ರ ರಿಲೇಟೆಡ್ ಏನಾದ್ರು ಡೀಟೇಲ್ಸ್ಗಳನ್ನ ನೀವು ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದರೆ ಯು ನೀಡ್ ಆ್ಯಪ್. ಸೊ ಇಮಿಡಿಯೇಟ್ಲಿ ಆ್ಯಕ್ಟಿವ್ ಆಗುತ್ತೆ ಡೀಟೇಲ್ಸ್ಗಳು. ಲಿಂಕ್ ಡಿಸ್ಕ್ರಿಪ್ಷನ್ಲಿರುತ್ತೆ, ಅಫಿಲಿಯೇಟ್ ಲಿಂಕು. ಆ ಒಂದು ಲಿಂಕನ್ನು ಯೂಸ್ ಮಾಡಿಕೊಂಡು ರಿಜಿಸ್ಟರ್ ಆಗ್ತೀರಾ ಅಂತಂದರೆ ನಿಮಗೂ ಕೂಡ 500 ರೂಪೀಸ್ನಷ್ಟು ಕ್ಯಾಶ್ ಬ್ಯಾಕ್ ಏನಿದೆಯೋ ಇವ್ರ ಕಡೆಯಿಂದ ಸಿಗ್ತಾ ಇದೆ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡಿ. ಲಾಸ್ಟಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ಗಳನ್ನು ನಾನು ಕನ್ಕ್ಲೂಷನ್ ಆಗಿ ಕೊಡ್ತೀನಿ. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಸ್ಮಾಲ್ ಕೇಸ್ ಅಂತಕ್ಕಂಥದ್ದು ಒಂದು ಆ್ಯಪ್ ಅಂತ ಹೇಳ್ಬೋದು. ಇದು ಆ್ಯಪ್ ಮೂಲಕ ನೀವು ವೆಬ್ಬಲ್ಲೂ ಎಕ್ಸೆಸ್ ಮಾಡ್ಬೋದು ಅಥವಾ ಆ್ಯಪ್ ಮೂಲಕನೂ ಎಕ್ಸೆಸ್ ಮಾಡ್ಬೋದು. ಮೇನ್ ಥಿಂಗ್ ಏನಪ್ಪ ಅಂತ ಅಂದರೆ ಇಟ್ ಆ್ಯಕ್ಟ್ಸ್ ಆಸ್ ಅ ಮೀಡಿಯಮ್. ಅಂದರೆ ನಿಮ್ಮ ಡಿಸಿಷನ್ಸ್ಗಳಿಗೆ ಹಾಗೆ ಬ್ರೋಕರ್ ಎಂಡ್ಗೆ ಸುಮಾರು ರೀತಿಯಂಥ ಬ್ರೋಕರ್ಸ್ಗಳು ಕನೆಕ್ಟೆಡ್ ಇದ್ದಾರೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಬ್ರೋಕರ್ಸ್ಗಳನ್ನ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಸ್ಮಾಲ್ ಕೇಸನ್ನು ಒಂದು ಮೀಡಿಯಮ್ ಆಗಿ ಯೂಸ್ ಮಾಡ್ಬೋದು. ಇಮ್ಯಾಜಿನ್ ನೀವು ಒಂದು ಸ್ಟಾಕನ್ನು ಬೈ ಮಾಡಬೇಕು ಅಥವಾ ಮಲ್ಟಿಪಲ್ ಸ್ಟಾಕ್ಸ್ಗಳನ್ನು ಆ್ಯಸ್ ಅ ಬಾಸ್ಕೆಟ್ ಒಂದು ಸತಿನೇ ಬೈ ಮಾಡೋದಿರ್ಬೋದು, ಅಥವಾ ಮಂತ್ ಆನ್ ಮಂತ್ SIP ಸ್ಟಾಕ್ SIP ಮಾಡಬೇಕು ಅಂದ್ಕೊಳ್ತಿದ್ದೀರಾ, ETF SIP ಮಾಡಬೇಕು ಅಂದ್ಕೊಳ್ತಿದ್ದೀರಾ, ಡೆಫಿನೆಟ್ಲಿ ಈ ಒಂದು ಪರ್ಟಿಕ್ಯುಲರ್ ಟೂಲನ್ನು ನೀವು ಉಪಯೋಗಿಸ್ಬೋದು. ಇನ್ ಬಿಟ್ವೀನಲ್ಲಿ ಒಂದು ಮೀಡಿಯಮ್ ಥರ ಇರುತ್ತೆ. ಸೊ ನಿಮ್ಮ ಆಪರೇಷನ್ಸ್ಗಳೇನಿದೆಯೋ ಅಥವಾ ನೀವು ಆಪರೇಟ್ ಮಾಡೋದಕ್ಕಂಥ ವಿಚಾರಗಳೇನಿದೆಯೋ ಅದನ್ನು ಈ ಆ್ಯಪ್ ಮೂಲಕ ಮಾಡ್ತೀರಾ. ಈ ಆ್ಯಪ್ಗೆ ಮಲ್ಟಿಪಲ್ ಬ್ರೋಕರ್ಸ್ಗಳೇನು ನೀವು ಕನೆಕ್ಟ್ ಮಾಡಿರ್ತೀರೋ ಆ ಮಲ್ಟಿಪಲ್ ಬ್ರೋಕರ್ಸ್ಗಳಿಗೆ ಮಲ್ಟಿಪಲ್ ವೇಸ್ಗಳಲ್ಲಿ ಆರ್ಡರನ್ನು ಈ ಆ್ಯಪ್ ಮೂಲಕ ನೀವು ಪ್ಲೇಸ್ ಮಾಡ್ಬೋದು. ಅಬ್ಸಲ್ಯೂಟ್ಲಿ ಸೇಫ್ ಆಗಿರುತ್ತೆ, ಬಿಕಾಸ್ ಎಂಡ್ ಆಫ್ ದ ಡೇ ಆರ್ಡರ್ ಎಕ್ಸಿಕ್ಯೂಟ್ ಆಗ್ತಕ್ಕಂಥದ್ದು ನಿಮ್ಮ ಬ್ರೋಕರ್ ಲೆವೆಲಲ್ಲಿ. ಸೊ ಎರಡು ರೀತಿಯಾಗಿರುತ್ತೆ. ನೀವು ಡೈರೆಕ್ಟಾಗಿ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನಿಮಗೆ ಗೊತ್ತಿದೆ, ಅದರಲ್ಲಿ ನಿಮ್ಮ ಹತ್ರ ಯಾವುದೇ ರೀತಿಯಂಥ ಕಂಟ್ರೋಲ್ ಇರಲ್ಲ ಅಥವಾ ಜಾಸ್ತಿ ಎಕ್ಸ್ಪೆನ್ಸ್ ರೇಷಿಯೋಸ್ಗಳಿರ್ಬೋದು. ತುಂಬ ಒಂದು ಬೆನಿಫಿಟ್ಸ್ಗಳೇನಿದೆಯೋ ಇದರ ETFಸ್ಗಳು ಅಥವಾ ಡೈರೆಕ್ಟ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ನಾವು ಉಳಿಸ್ಬೋದಾಗಿರುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ನಾನು ಆಲ್ರೆಡಿ ಹೇಳಿದೆ, ಚಾಲೆಂಜಿನ ಪ್ರಕಾರ ನೋಡ್ತೀವಿ ಅಂತಂದರೆ 1-2 ETFಸ್ಗಳಿದ್ದಾಗ ಮ್ಯಾನೇಜ್ ಮಾಡೋದು ಈಸಿ. 10-15 ಸ್ಟಾಕ್ಸ್ಗಳು 20-30 ಸ್ಟಾಕ್ಸ್ಗಳಿದ್ದಾಗ ಆಬ್ವಿಯಸ್ಲಿ ಕನ್ಫ್ಯೂಸ್ ಆಗುತ್ತೆ ಎಲ್ಲಿ ಏನಾಗ್ತಿದೆ ಅಂತಕ್ಕಂಥದ್ದು, ಅಥವಾ ಒಂದು ಮ್ಯಾನೇಜ್ ಮಾಡಬೇಕು ಅಂತಕ್ಕಂಥ ವಿಚಾರ ಬಂದಾಗ ಭಾಳ ಕನ್ಫ್ಯೂಷನ್ಸ್ಗಳಿರುತ್ತೆ. ಸೊ ಆ ಒಂದು ಪ್ರಾಬ್ಲಮ್ಗೆ ಡೈರೆಕ್ಟ್ ಸೊಲ್ಯೂಷನ್ಸ್ ತುಂಬ ಕಾಸ್ಟ್ ಎಫಿಷಿಯೆಂಟ್ ಆಗಿ ಹಾಗೆ ತುಂಬ ಬ್ಯೂಟಿಫುಲ್ ವೇದಲ್ಲಿ ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ಆ್ಯಪ್ ಅಂತ ಹೇಳ್ಬೋದು ಸ್ಮಾಲ್ ಕೇಸ್. ಇಟ್ ಈಸ್ ನಥಿಂಗ್ ಬಟ್ ಇನ್ ಬಿಟ್ವೀನ್ ಇರ್ತಕ್ಕಂತಹ ಒಂದು ಮೀಡಿಯಮ್. ಮಲ್ಟಿಪಲ್ ಬ್ರೋಕರ್ಸ್ಗಳು ಕನೆಕ್ಟೆಡ್ ಇರುತ್ತೆ. ನಿಮ್ಮ ಹತ್ರ ಇರ್ತಕ್ಕಂತಹ ಈಗ ನಿಮ್ಮ ಹತ್ರ ಮಲ್ಟಿಪಲ್ ಬ್ರೋಕರ್ಸ್ಗಳ ಅಕೌಂಟ್ ಇದೆ, ಅದರಲ್ಲಿ ನೀವು ಇಟ್ಕೊಂಡು ಮ್ಯಾನೇಜ್ ಮಾಡ್ತಿದ್ರೆ ಅಮೌಂಟನ್ನು ಅಂತಂದರೆ ಆ ಮಲ್ಟಿಪಲ್ ಬ್ರೋಕರ್ಸ್ಗಳನ್ನು ಕೂಡ ಈ ಆ್ಯಪ್ಗೆ ಕನೆಕ್ಟ್ ಮಾಡ್ಬೋದು. ನಾನು ತೋರಿಸ್ತಾ ಹೋಗ್ತೀನಿ. ಬಟ್ ಇಟ್ ಈಸ್ ಇನ್ ಸಿಂಪಲ್ ವರ್ಡ್ಸ್, ಈ ಆ್ಯಪನ್ನು ಉಪಯೋಗಿಸ್ಕೊಳ್ಳೋದ್ರ ಮೂಲಕ ಡಿಫ್ರೆಂಟ್ ಬಾಸ್ಕೆಟ್ಸ್ಗಳನ್ನು ಮಲ್ಟಿಪಲ್ ಬ್ರೋಕರ್ಸ್ಗಳಿಗೆ ಒಂದೇ ಕಡೆಯಿಂದನೇ ಎಕ್ಸಿಕ್ಯೂಟ್ ಮಾಡಿ ಮ್ಯಾನೇಜ್ ಮಾಡ್ತಕ್ಕಂತಹ ಒಂದು ಬ್ಯೂಟಿಫುಲ್ ಟೂಲ್. ಪ್ರಾಕ್ಟಿಕಲ್ ಆಗಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಯಾವ ರೀತಿಯಾಗಿ ವಿಷಯಗಳು ಇರುತ್ತೆ ಅಂತ ಹೇಳ್ಕೊಂಡು. ಒನ್ ಆಫ್ ದ ಎಕ್ಸಾಂಪಲ್ಸ್ನ ನಾನು ತೊಗೊಂಡಿದ್ದೀನಿ ಇಲ್ಲಿ. ಸೊ ಬೇಸಿಕಲಿ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಸ್ಮಾಲ್ ಅಕೌಂಟ್. ಸೊ ಈ ಒಂದು ವಿಚಾರದಲ್ಲಿ ನೋಡ್ತೀವಿ ಅಂತ ಅಂದರೆ ನಾನು ವೆಬ್ ಆ್ಯಪನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ರೀತಿಯಾದಂತಹ ಒಂದು ಪ್ಯಾರಾಮೀಟರ್ಸ್ಗಳನ್ನ ಉಪಯೋಗಿಸ್ಬೋದು ಅಥವಾ ಮೊಬೈಲ್ ಆ್ಯಪನ್ನು ಕೂಡ ಉಪಯೋಗಿಸ್ಬೋದಾಗಿರುತ್ತೆ. ಬೇಸಿಕಲಿ ಈ ಒಂದು ಸ್ಮಾಲ್ ಕೇಸ್ ಅಂತ ಇಲ್ಲಿ ಬಂದ್ವಿ ಅಂತಂದರೆ ಒಂದು ಸತಿ ನಿಮ್ಮ ಬ್ರೋಕರ್ನ ನೀವು ಕನೆಕ್ಟ್ ಮಾಡ್ತೀರಾ ಅಂತಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಕೌಂಟ್ ಅಂತಕ್ಕಂಥದ್ದು ಏನಿದೆಯೋ ಇಲ್ಲಿ ಒಂದು ಅಕೌಂಟ್ ಕನೆಕ್ಟೆಡ್ ಇದೆ, ಬಟ್ ಇಲ್ಲಿ ಮಲ್ಟಿಪಲ್ ಬ್ರೋಕರ್ಸ್ಗಳನ್ನು ನೀವು ಕನೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇದನ್ನು ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಸಿ ಹಿಯರ್ ಝೆರೋದ ಒನ್ ಆಫ್ ದ ಅಕೌಂಟ್ಸ್ ಕನೆಕ್ಟ್ ಆಗಿರುತ್ತೆ. ಇಫ್ ಐ ಕ್ಲಿಕ್ ಆನ್ ದಿಸ್, ಮಲ್ಟಿಪಲ್ ಬ್ರೋಕರ್ಸ್ಗಳನ್ನು ಕನೆಕ್ಟ್ ಮಾಡಿರ್ತಕ್ಕಂಥದ್ದು ನೀವು ಇಲ್ಲಿ ಗಮನಿಸ್ಬೋದು. ಒನ್ ಆಫ್ ದ ಅಕೌಂಟ್ಸ್ ಇವಾಗ ಆ್ಯಕ್ಟಿವ್ ಇದೆ. ಇಲ್ಲಪ್ಪ ನಾನು ಈ ಅಕೌಂಟ್ ಬೇಡ, ಇನ್ನೊಂದು ಅಕೌಂಟಿಗೆ ನಾನು ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ, ನೀವು ಆ ಒಂದು ಅಕೌಂಟನ್ನು ಇಲ್ಲಿಂದನೇ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ದಿಸ್ ಈಸ್ ಪಾಯಿಂಟ್ 1. ನಿಮ್ಮ ಬ್ರೋಕರನ್ನು ಕನೆಕ್ಟ್ ಮಾಡಬೇಕಾಗುತ್ತೆ. ನೀವು ಒಂದು ಸತಿ ಕನೆಕ್ಟ್ ಮಾಡಿದಿರಾ ಅಂತ ಅಂದರೆ ನಿಮಗೆ ಎಕ್ಸೆಸ್ ಇರುತ್ತೆ ಅಲ್ಲಿ ಆರ್ಡರ್ ಪ್ಲೇಸ್ ಮಾಡಲಿಕ್ಕೆ ವಯಾ ದಿಸ್ ಆ್ಯಪ್. ಈ ಆ್ಯಪ್ ನಮಗೆ ಏನಿದೆ ಯಾವ ರೀತಿ ಅಂತ ಹೆಲ್ಪನ್ನು ತಂದು ಕೊಡುತ್ತೆ, ಇವಾಗ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್ ಇದರಲ್ಲಿ 2 ರೀತಿಯಾದಂತಹ ಸ್ಮಾಲ್ ಕೇಸಸ್ಗಳು ಬರುತ್ತೆ. ಒಂದು ಪೇಯ್ಡ್ ಸ್ಮಾಲ್ ಕೇಸಸ್. ಯಾವ ರೀತಿ ಮ್ಯೂಚುವಲ್ ಫಂಡ್ಸ್ಗಳಿಗೆ ನಾವು ಒಂದು ಎಕ್ಸ್ಪೆನ್ಸ್ ರೇಷಿಯೋ ಕೊಟ್ಟು ಮ್ಯಾನೇಜ್ ಮಾಡ್ತೀವೋ ಅದೇ ರೀತಿ ಇಲ್ಲಿ ಪೇಯ್ಡ್ ಗ್ರೂಪ್ ಆಫ್ ಸ್ಟಾಕ್ಸ್ಗಳು, ಗ್ರೂಪ್ ಆಫ್ ETFಸ್ಗಳನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಅವಕಾಶ ಇದೆ.
ಅನ್ಲೆಸ್ ನಿಮಗೆ ಕ್ಲಾರಿಟಿ ಇದೆ, ಹಾಗೆ ನಿಮ್ಮದು ಅಮೌಂಟ್ ಸ್ವಲ್ಪ ಜಾಸ್ತಿ ಇದೆ ಅಥವಾ ನಿಮಗೆ ಕ್ಲಾರಿಟಿ ಇದೆ ಅಂತಂದರೆ ಇಟ್ ಇಸ್ ಅ ಬೆಟರ್ ಆಪ್ಷನ್. ಬಟ್ ನಾವು ಪರ್ಸನಲಾಗಿ ಉಪಯೋಗಿಸ್ತಕ್ಕಂಥದ್ದು ಬೇರೆ ವಿಚಾರಕ್ಕೆ, ಅಂದರೆ ನಮಗೆ ಗೊತ್ತಿರತಕ್ಕಂತಹ ಮೆಥಡಾಲಜೀಸ್ಗಳೇನಿದೆಯೋ ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಒಂದು ಆ್ಯಪನ್ನು ಉಪಯೋಗಿಸ್ತಾ ಇರತಕ್ಕಂಥದ್ದು. ಇಟ್ ಈಸ್ ಬೆಟರ್. ಫ್ರೀ ವರ್ಷನ್ಸಲ್ಲಿ ಇರತಕ್ಕಂತಹ ಕೆಲವೊಂದಿಷ್ಟು ಆಪ್ಷನ್ಸ್ಗಳನ್ನು ನೋಡೋಣ. ಫ್ರೀ ಬಾಸ್ಕೆಟನ್ನು ಕೂಡ ಇವರು ಆಫರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇಫ್ ಯು ಗೋ ಟು ಇಲ್ಲಿ ನೋಡ್ತಾ ಇರ್ಬೋದು ಡಿಸ್ಕವರ್ ಅಂತಕ್ಕಂಥದ್ರಲ್ಲಿ ಮೋಸ್ಟ್ ಪಾಪ್ಯುಲರ್ ಇರತಕ್ಕಂಥದ್ದನ್ನೇ ನೋಡ್ಬೋಣ, ಇಕ್ವಿಟಿ ಆ್ಯಂಡ್ ಗೋಲ್ಡ್ ಅಸೆಟ್ ಅಲೋಕೇಶನ್. ಸೊ ಈ ಬಾಸ್ಕೆಟ್ ಏನಿದೆಯೋ ಈ ಬಾಸ್ಕೆಟನ್ನು ಒಂದು ಸರ್ಟನ್ ಫಂಡ್ ಮ್ಯಾನೇಜರ್ಸ್ಗಳು ಸೆಬಿ ಅಪ್ರೂವ್ಡ್ ಫಂಡ್ ಮ್ಯಾನೇಜರ್ಸ್ಗಳು ಇದ್ರ ಥ್ರೂ ಆಫರ್ ಮಾಡ್ತಾ ಇರ್ತಾರೆ ನಮಗೆ. ಈ ಬಾಸ್ಕೆಟಲ್ಲಿ ಮ್ಯಾನೇಜ್ಮೆಂಟ್ ಪ್ರತಿಯೊಂದನ್ನು ಕೂಡ ಅವ್ರ ಕಡೆಯಿಂದ ಆಗ್ತಾ ಇರುತ್ತೆ. ದಿಸ್ ಈಸ್ ಒನ್ ಆಫ್ ದ ವೇಸ್. ಈ ಒಂದು ಪರ್ಟಿಕ್ಯುಲರ್ ಮೆಥಡ್ ಏನಿದೆಯೋ ಒನ್ ಆಫ್ ದ ವೇಸ್, ಅಥವಾ ಖುದ್ದಾಗಿ ನಾವೇ ಪರ್ಸನಲ್ ಆಗಿ ನಮ್ಮದೇ ಆದಂತಹ ಒಂದು ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ಕೊಂಡು ಉಪಯೋಗಿಸ್ಬೋದು. ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ ನಾನು. ಇಲ್ಲಿ ಗಮನಿಸ್ತಾ ಇರ್ಬೋದು ETFಸಿನ ಪ್ರಕಾರ ಲಾರ್ಜ್ ಕ್ಯಾಪ್ 70%, ಗೋಲ್ಡಲ್ಲಿ 30% ಅಲೋಕೇಶನ್. ಆ್ಯಂಡ್ ಬ್ಯೂಟಿ ಆಫ್ ದಿಸ್ ಈಸ್ ಈ ರೀತಿಯಾದಂತಹ ಒಂದು ಆಪ್ಷನ್ಸ್ಗಳೇನಿದೆಯೋ ಮಂತ್ ಆನ್ ಮಂತೋ ಕ್ವಾರ್ಟರ್ಲಿ ಬೇಸಿಸಲ್ಲೂ ರಿವ್ಯೂ ಆಗ್ತಾ ಇರುತ್ತೆ. ರಿವ್ಯೂ ಹಾಕ್ಕೊಂಡು ಮಾರ್ಕೆಟ್ ಕಂಡೀಷನ್ಸ್ಗಳ ಬೇಸಿಸಲ್ಲಿ ಅಥವಾ ಆ ಫಂಡ್ ಮ್ಯಾನೇಜರ್ನ ಒಂದು ಇಂಟೆನ್ಷನ್ ಬೇಸಿಸಲ್ಲಿ ಇದರಲ್ಲಿ ಅವರು ರೀಬ್ಯಾಲೆನ್ಸಿಂಗ್ ಮಾಡೋದು. ಈಗ ನೆಕ್ಸ್ಟ್ ಮಂತ್ ಸಮಥಿಂಗ್ ಈ ಒಂದು ಫಂಡ್ ಮ್ಯಾನೇಜ್ ಮಾಡ್ತಾ ಇರತಕ್ಕಂಥ ಒಬ್ಬ ವ್ಯಕ್ತಿಗೆ ಏನೋ ಹೆಚ್ಚು ಕಡಿಮೆ ಇಲ್ಲಪ್ಪ ಮಾರ್ಕೆಟ್ ಏನೋ ವೇರಿಯೇಷನ್ಸ್ ಆಗ್ತಿದೆ, ಗೋಲ್ಡ್ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿಬಿಡೋಣ. ಸಪೋಸ್ ಅವ್ರು ಏನಾದರೂ ಅದನ್ನು 50% ಅಂತ ಮಾಡಿಬಿಟ್ರೆ ಆ ಒಂದು ಚೇಂಜ್ ಏನಿದೆಯೋ ಅಪ್ಡೇಟ್ ಏನಿದೆಯೋ ರೀಬ್ಯಾಲೆನ್ಸ್ ಅಂತ ಕರೀತಾರೆ ಅದನ್ನು, ಅದು ನಿಮ್ಮ ಮೊಬೈಲ್ಗೆ ವಾಟ್ಸಪ್ ಆ ರೀತಿಯಾಗಿ ಕಮ್ಯುನಿಕೇಟ್ ಆಗುತ್ತೆ. ಒಂದು ಕ್ಲಿಕ್ ಮೂಲಕ ನೀವು ಎಂಟೈರ್ ಅಡ್ಜಸ್ಟ್ಮೆಂಟ್ಸ್ ಏನಿರುತ್ತೋ ನಿಮ್ಮ ಅಕೌಂಟ್ ಲೆವೆಲಲ್ಲಿ ನೀವು ಯಾವ ಬ್ರೋಕರ್ನ ಕನೆಕ್ಟ್ ಮಾಡಿರ್ತೀರೋ ಆ ಬ್ರೋಕರ್ ಕನೆಕ್ಟ್ ಆಗಿರ್ತಕ್ಕಂಥ ಬ್ರೋಕರಲ್ಲಿ ನೀವು ಮ್ಯಾನೇಜ್ ಮಾಡಿಬಿಡ್ಬೋದು ಆರ್ಡರ್ಸ್ಗಳನ್ನು. ದಿಸ್ ಈಸ್ ಪಾಯಿಂಟ್ 1. ಸೊ ಫ್ರೀ ಆಗಿರ್ತಕ್ಕಂತಹ ಸುಮಾರು ಸ್ಮಾಲ್ ಕೇಸಸ್ಗಳಿದೆ, ಉಪಯೋಗಿಸ್ಬೋದು ನೀವು. ಬಟ್ ವೆರಿ ಇಂಪಾರ್ಟೆಂಟ್ಲಿ ಸದ್ಯಕ್ಕೆ ಇಮ್ಯಾಜಿನ್ ನಿಮ್ಮ ಒಂದು ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಇನ್ವೆಸ್ಟ್ಮೆಂಟಲ್ಲಿ, ETFಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಪ್ರೊಫಿಷಿಯಂಟ್ ವೇದಲ್ಲಿ, ಅಥವಾ ನಿಮ್ಗೆ ಆಲ್ರೆಡಿ ಸರ್ಟನ್ ಸ್ಟ್ರಾಟಜೀಸ್ಗಳಿದೆ ಅದನ್ನು ಮ್ಯಾನೇಜ್ ಮಾಡಬೇಕು ಗ್ರೂಪ್ ಆಫ್ ಸ್ಟಾಕ್ಸ್ಗಳನ್ನು ಇಟ್ಕೊಂಡು, ದ್ಯಾಟ್ ಯು ಕ್ಯಾನ್ ಡೆಫಿನೆಟ್ಲಿ ಡೂ ಇಟ್. ಅದನ್ನು ವಿತ್ ಎಕ್ಸಾಂಪಲ್ಸ್ ಅರ್ಥ ಮಾಡ್ಕೊಳ್ಳೋಣ. ಸೊ ಪೇಯ್ಡ್ ಸ್ಮಾಲ್ ಕೇಸಸ್ಸು ಬರುತ್ತೆ, ಫ್ರೀ ಸ್ಮಾಲ್ ಕೇಸಸ್ಸು ಬರುತ್ತೆ. ಫ್ರೀ ಸ್ಮಾಲ್ ಕೇಸಸ್ ಆಫರ್ ಮಾಡ್ತಾ ಇರತಕ್ಕಂತಹ ಕೆಲವೊಂದಿಷ್ಟು ಫಂಡ್ ಮ್ಯಾನೇಜರ್ಸ್ಗಳಿರ್ತಾರೆ. ಬಟ್ ಅಂಟಿಲ್ ಅನ್ಲೆಸ್ ನಿಮ್ಗೆ ಕ್ಲಾರಿಟಿ ಇದೆ ಅಂತಂದರೆ ಫೈನ್, ಬಟ್ ಇಲ್ಲ ಅಂತಂದರೆ ಇಟ್ ಈಸ್ ಬೆಟರ್ ಟು ಅವಾಯ್ಡ್ ಇನ್ ದಟ್ ಕೇಸ್. ಆ ರೀತಿಯಾದಂಥ ಸಂದರ್ಭದಲ್ಲಿ ಅದನ್ನು ಅವಾಯ್ಡ್ ಮಾಡಿಕೊಂಡು ನಿಮ್ಮದೇ ಆದಂಥ ಸ್ವಂತ ಪೋರ್ಟ್ಫೋಲಿಯೋಸ್ಗಳನ್ನು ಮ್ಯಾನೇಜ್ ಮಾಡ್ಬೋದು. ಒನ್ ಆಫ್ ದ ಸಿಂಪಲ್ ಸ್ಟ್ರೇಟ್ ಫಾರ್ವರ್ಡ್ ಅಲೋಕೇಶನನ್ನು ನಾನು ತೋರ್ಸೋಕ್ಕೆ ಹೋಗ್ತಾ ಇದ್ದೀನಿ ಇನ್ ಲೈವ್ ಮಾರ್ಕೆಟ್. ಫಾರ್ ಎಕ್ಸಾಂಪಲ್ ಸ್ಮಾಲ್ ಕೇಸಸ್ ಒಂದ್ಸತಿ ಡಿಸ್ಕವರಲ್ಲಿ ಒಂದ್ಸತಿ ಚೆಕ್ ಮಾಡೋಣ ಬೇರೆ ಯಾವ್ದಾರು ಇದೆಯಾ ಅಂತ ಹೇಳ್ಕೊಂಡು. ಇಫ್ ಯು ಗೋ ಟು ಡಿಸ್ಕವರ್ ಆಲ್ ಸ್ಮಾಲ್ ಕೇಸಸ್ಸು ಮ್ಯಾನೇಜರ್ ವೈಸ್ ನೀವು ಶಾರ್ಟ್ ಲಿಸ್ಟ್ ಮಾಡ್ಬೋದು. ಈಗ ನೋಡಿ ಆಲ್ ಸ್ಮಾಲ್ ಕೇಸಸ್ ಅಂತ ಹೋದರೆ ಅಂಡರ್ 5,000 ರೂಪೀಸ್ ಇನ್ವೆಸ್ಟ್ಮೆಂಟ್ ಇರತಕ್ಕಂತಹ ಎಷ್ಟೋ ಆಪ್ಷನ್ಸ್ಗಳಿದೆ ಇದರಲ್ಲಿ. ಈಗ ಇದ್ಯಾವುದೋ ಎಕ್ಸಾಂಪಲ್ ಸೂಪರ್ ಬಿಸ್ನೆಸ್ ಫಂಡಮೆಂಟಲ್ ಅಂತ ಹೇಳ್ಕೊಂಡು 3 years 71 ತುಂಬ ಅನ್ರಿಯಲಿಸ್ಟಿಕ್ ರಿಸಲ್ಟ್ಸ್ಗಳೆಲ್ಲ ಇರುತ್ತೆ. ಥೀಮೆಟಿಕ್ ಇನ್ವೆಸ್ಟ್ಮೆಂಟ್ಸ್ಗಳು ಗೊತ್ತಿಲ್ಲದೆ ಜಸ್ಟ್ ರಿಸಲ್ಟನ್ನು ನೋಡಿ ಈ ರೀತಿ 3 years 71% ಕೊಟ್ಬಿಟ್ಟಿದೆ ಇದರಲ್ಲಿ ಇನ್ವೆಸ್ಟ್ ಮಾಡೋಣ, ದಯವಿಟ್ಟು ಆ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಇಫ್ ಯು ವಾಂಟ್ ಟು ಇನ್ವೆಸ್ಟ್ ಇನ್ ಇಟ್, ಒಂದು ನಿಮಗೆ ಸಬ್ಸ್ಕ್ರಿಪ್ಷನ್ ಇರುತ್ತೆ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಸಬ್ಸ್ಕ್ರೈಬ್ ನಾವು, ಇದಕ್ಕೆ ಸಬ್ಸ್ಕ್ರೈಬ್ ಮಾಡಬೇಕಾಗತ್ತೆ ನೀವು ಇದು ಬೇಕು ಅಂತ ಅಂದರೆ. ದಟ್ ಈಸ್ ಒನ್ ಪಾರ್ಟ್. ಆ್ಯಂಡ್ ಇನ್ನೊಂದು ಥೀಮೆಟಿಕ್ ಇನ್ವೆಸ್ಟ್ಮೆಂಟ್ಸ್ಗಳಿರುತ್ತೆ ಕೆಲವೊಂದಿಷ್ಟಿಗೆ. ಡಿಫೆನ್ಸ್ ಆ ರೀತಿಯಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥವ್ರಿಗೆ ಹೆವಿ ರಿಟರ್ನ್ಸನ್ನು ಲಾಸ್ಟ್ 2 ವರ್ಷದಲ್ಲಿ ಕೊಟ್ಟಿರುತ್ತೆ. ದಟ್ ಈಸ್ ನಾಟ್ ದ ಇಂಟೆನ್ಷನ್. ಆಲ್ವೇಸ್ ಅಂಡರ್ಸ್ಟ್ಯಾಂಡ್, ನಿಮಗೆ ನೀವೇನು ಮಾಡ್ತಾ ಇದ್ದೀರ ಅನ್ನೋ ಕ್ಲಾರಿಟಿ ಗೊತ್ತಿದ್ದಾಗ ಮಾತ್ರ ಹೆಜ್ಜೆ ತೊಗೊಳ್ತಕ್ಕಂಥದ್ದು ಸೂಕ್ತ. ರಿಸಲ್ಟ್ ಬೇಸಿಸಲ್ಲಿ ಅಥವಾ ಇಲ್ಲೇನೋ ಒಂದು ಕಾಣಿಸ್ತಾ ಇದೆ ಅದ್ರ ಬೇಸಲ್ಲಿ ನಾನು ಡೆಸಿಷನ್ಸ್ಗಳನ್ನ ತೊಗೊಳ್ತೀನಿ, ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಯೂಸ್ ಕೇಸು ಇದು ಯೂಶ್ವಲಿ ನಮ್ಮ ಸ್ಟೂಡೆಂಟ್ಸ್ಗೆ ಅಂತ ಮಾಡ್ತಾ ಇರ್ತಕ್ಕಂಥ, ಬಟ್ ಪ್ಯಾರಲಲ್ಲಿ ಇಟ್ ಈಸ್ ಅ ಯೂಸ್ಫುಲ್ ಟೂಲ್, ಎಲ್ರಿಗೂ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು ಈ ವಿಡಿಯೋನ ಪಬ್ಲಿಕಲ್ಲಿ. ಯಾವ ರೀತಿ ನಮ್ಮ ಪೋರ್ಟ್ಫೋಲಿಯೋಸ್ಗಳನ್ನು ಮ್ಯಾನೇಜ್ ಮಾಡ್ಕೊಳ್ಬೋದು ಅನ್ನೋದನ್ನು ನಾವು ಇವಾಗ ಒಂದು ಸತಿ ಡೆಮೋ ನೋಡ್ಬಿಡೋಣ. ಸೊ ಮಲ್ಟಿಪಲ್ ವಿಚಾರಗಳನ್ನು ಇಲ್ಲಿ ಹ್ಯಾಂಡಲ್ ಮಾಡ್ಬೋದು ನೀವು. ಇಲ್ಲಿ ಕ್ರಿಯೇಟ್ ಅಂತಕ್ಕಂಥ ಆಪ್ಷನ್ ಇದೆ ನೋಡಿ. ಫಾರ್ ಎಕ್ಸಾಂಪಲ್ ಕ್ರಿಯೇಟ್, ಇದು ಆ್ಯಪಲ್ಲೂ ಕೂಡ ನಿಮಗೆ ಇದೇ ರೀತಿ ಕಾಣಿಸುತ್ತೆ. ಕ್ರಿಯೇಟ್ ಅಂತಕ್ಕಂತಹ ಒಂದು ಆಪ್ಷನ್ಗೆ ಹೋದರೆ ನಿಮ್ಮದೇ ಆದಂತಹ ಬಾಸ್ಕೆಟ್ ಆಫ್ ಸ್ಟಾಕ್ಸ್ಗಳನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಆ್ಯಂಡ್ ಬ್ಯೂಟಿ ಆಫ್ ದಿಸ್ ವೆರಿ ಇಂಪಾರ್ಟೆಂಟ್ಲಿ, ಒನ್ ಟೈಮ್ ಎಕ್ಸಿಕ್ಯೂಟ್ ಮಾಡ್ಬೋದು ಅಥವಾ ಮಂತ್ ಆನ್ ಮಂತ್ ಸರ್ಟನ್ ಡೇಟ್ಗೆ SIP ಕೂಡ ಮಾಡ್ಬೋದು ನೀವು. ಅಂದರೆ ಈಗ ಒಂದು 5,000 ಇನ್ವೆಸ್ಟ್ ಮಾಡಬೇಕಪ್ಪ, ಮ್ಯೂಚುವಲ್ ಫಂಡ್ಸಲ್ಲಿ ಹಾಕ್ತಾ ಇದ್ದೀನಿ, ಮ್ಯೂಚುವಲ್ ಫಂಡ್ಸಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇದೆ, ETFಸ್ಗಳಲ್ಲಿ ಮಾಡ್ಕೊಂಬಿಡೋಣ ಅಂತಕ್ಕಂಥ ಉದ್ದೇಶ ನಿಮಗಿದೆ ಅಂತಂದರೆ ಆಟೋಮೆಟಿಕಲಿ ಆ ಒಂದು ಅಮೌಂಟನ್ನು ಅವತ್ತಿನ ಬೆಲೆಗೆ ಇರತಕ್ಕಂತಹ ಒಂದು ಕಾಸ್ಟ್ಗೆ ಆಟೋಮೆಟಿಕಲಿ ಎಕ್ಸಿಕ್ಯೂಟ್ ಮಾಡುತ್ತೆ. ಸ್ಮಾಲ್ ಕೇಸ್ ಥ್ರೂನೇ SIP ಎಕ್ಸಿಕ್ಯೂಟ್ ಆಗುತ್ತೆ. ಅದನ್ನು ಕೂಡ ಒಂದ್ಸತಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಫಸ್ಟು ಸ್ಮಾಲ್ ಕೇಸ್ ಯಾವ ರೀತಿ ನಿಮ್ಮ ಪೋರ್ಟ್ಫೋಲಿಯೋ ಡಿಫೈನ್ ಮಾಡ್ತೀರಾ ಅಥವಾ ಕ್ರಿಯೇಟ್ ಮಾಡ್ತೀರಾ ಅನ್ನೋದು ತುಂಬ ಮುಖ್ಯ. ಈ ಒಂದು ವಿಚಾರವಾಗಿ ಸಿಂಪ್ಲೆಸ್ಟ್ ಪೋರ್ಟ್ಫೋಲಿಯೋ, ಇಫ್ ಯು ಆರ್ ಅ ಬಿಗಿನರ್ ಆಲ್ಸೋ, ನೀವು ಬಿಗಿನರ್ ಆಗಿದ್ರೂ ಕೂಡ ಯಾವ ರೀತಿಯಾಗಿ ಒಂದು ಪೋರ್ಟ್ಫೋಲಿಯೋ ಡಿಸೈನ್ ಮಾಡ್ಬೋದು, ಎಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಗೆ ಇನ್ವೆಸ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ರಿಸ್ಕ್ ರಿವಾರ್ಡು ಎರಡು ಕೂಡ ಡಿಫೈನ್ ಆಗ್ತಾ ಹೋಗುತ್ತೆ. ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ. ಸೊ ಕ್ರಿಯೇಟ್ ಸ್ಮಾಲ್ ಕೇಸ್ ಅಂತ ಕೊಡ್ತೀನಿ ನಾನು. ಅಟ್ಲೀಸ್ಟ್ 2 ಸ್ಟಾಕ್ಸು ಅಥವಾ 2 ETFಸ್ಗಳನ್ನು ಇಲ್ಲಿ ಆ್ಯಡ್ ಮಾಡ್ಬೋದು. ನಾನು ETF ಎಕ್ಸಾಂಪಲ್ ತೋರ್ಸೋಕೆ ಹೋಗ್ತಾ ಇದ್ದೀನಿ. ಸ್ಟಾಕ್ ಬೇಡ, ತುಂಬ ಅಡ್ವಾನ್ಸ್ಡ್ ಇರತಕ್ಕಂಥವ್ರಿಗೆ ದಟ್ ಈಸ್ ಫೈನ್. ನೀವು ಆಲ್ರೆಡಿ ಮಾಡ್ತಿದ್ದೀರಾ ಅಂತಂದರೆ ದಟ್ ಯು ಕ್ಯಾನ್ ಯೂಸ್.
ಸೇಮ್ ವೇದಲ್ಲೇ ನೀವು ಮಾಡ್ಕೊಳ್ಬೋದು. ಇಮ್ಯಾಜಿನ್ ನಾನೊಂದು ಹೆಸರು ಕೊಡ್ತೀನಿ ಇದಕ್ಕೆ. ಅಗ್ರೆಸಿವ್ ಅಲ್ಲಪ್ಪ, ನೀವು ತೀರಾ ಅಗ್ರೆಸಿವ್ ಆಗಿ ರಿಸ್ಕ್ ಬೇಡ, ಒಂದು ಕನ್ಸರ್ವೇಟಿವ್ ವೇದಲ್ಲಿ ಅಪ್ರೋಚ್ ಮಾಡೋಣ, 60% ಇಕ್ವಿಟಿಲಿರಲಿ, 40% ಸೇಫ್ ಅಸೆಟಲ್ಲಿರಲಿ ಅಂತಕ್ಕಂಥ ಒಂದು ಇಂಟೆನ್ಷನ್ ನಿಮಗಿದೆ ಅಂತ ಅಂದರೆ, ಇಮ್ಯಾಜಿನ್ ಮಾಡೆಲ್ ಪೋರ್ಟ್ಫೋಲಿಯೋ ಅಂತ ಸುಮ್ಮನೆ ಎಕ್ಸಾಂಪಲ್ ಕೊಡ್ತಿದ್ದೀನಿ. ನಿಮ್ಗೆ ಯಾವುದು ಕಂಫರ್ಟಬಲ್ ಆಗುತ್ತೋ ಆ ಹೆಸರನ್ನ ನೀವು ಇಲ್ಲಿ ಕೊಡ್ಬೋದು, ರೈಟ್. ಅದರ ಡಿಸ್ಕ್ರಿಪ್ಷನ್ನ ಇಲ್ಲಿ ಕೊಡ್ತೀರಾ, ಸೊ ಅದರ ಹೆಸರನ್ನು ಇಲ್ಲಿ ಕೊಡ್ತೀರಾ, ಅಥವಾ ಅದರ ಡೀಟೇಲ್ಸ್ಗಳನ್ನ ಇಲ್ಲಿ ಬರೀತೀರಾ. ನಾನು ಜಸ್ಟ್ ಫಾರ್ ಎಕ್ಸಾಂಪಲ್ ಪರ್ಪಸ್ ಅದರ ಹೆಸರನ್ನ ಇಲ್ಲಿ ಬರೆದಿದ್ದೀನಿ. ಡನ್ ಅಂತ ಕೊಟ್ಟ ತಕ್ಷಣವೇ ನಿಮ್ಮ ಪೋರ್ಟ್ಫೋಲಿಯೋ ಹೆಸರು ಡಿಸೈನ್ ಆಯಿತು. ಇವಾಗ ನೀವು ಸೆಗ್ಮೆಂಟನ್ನು ಆ್ಯಡ್ ಮಾಡ್ಬೋದು. ದಟ್ ಈಸ್ ದ ಬ್ಯೂಟಿ. ಸೆಗ್ಮೆಂಟ್ ಬೇಡಪ್ಪ, ನನಗೆ ಅಷ್ಟೆಲ್ಲ ಕನ್ಫ್ಯೂಷನ್ಸೇ ಬೇಡ ಅಂತ ನನಗಿತ್ತು ಅಂದರೆ, ಇಮ್ಯಾಜಿನ್ ಸರ್ಚಲ್ಲಿ ಹೋಗ್ತೀನಿ ನಾನು. ಸರ್ಚಲ್ಲಿ ಹೋಗಿ ಈಗ ಟಾಪ್ 100 ಕೇಸ್ ಅಂತ ಕೊಡ್ತೀನಿ. ಅಗೇನ್ ದಿಸ್ ಇಸ್ ನಾಟ್ ಬೈ ಸೆಲ್ ರೆಕಮೆಂಡೇಷನ್, ಎಕ್ಸಾಂಪಲ್ಗೆ ತೋರಿಸ್ತಾ ಇರತಕ್ಕಂಥದ್ದು. ಈ ಒಂದು ಪರ್ಟಿಕ್ಯುಲರ್ ETF ಏನಿದೆಯೋ 9:15 to 3:30 ಟೈಮಿಂಗ್ ಇರುತ್ತೆ. ಆ ಟೈಮಿಂಗಲ್ಲಿ ನಾವು ಪರ್ಚೇಸ್ ಮಾಡ್ಬೋದು. ಈ ಒಂದು ETF ಅಲ್ಲಿ ನೀವು ಬೈ ಮಾಡ್ತಿದ್ದೀರಾ ಅಂತಂದರೆ ಇಟ್ ಮೀನ್ಸ್ ಟಾಪ್ 100 ಕಂಪ್ನೀಸ್ಗಳು ಏನಿದೆಯೋ ಇಂಡಿಯಾದಲ್ಲಿರ್ತಕ್ಕಂಥ ಟಾಪ್ 100 ಕಂಪ್ನೀಸ್ಗಳ ಮೇಲೆ ನೀವು ಇನ್ವೆಸ್ಟ್ ಮಾಡಿರೋ ಹಾಗೆ ಲೆಕ್ಕ. ದಿಸ್ ಇಸ್ ಪಾಯಿಂಟ್ 1. ಇದು ಪ್ಯೂರ್ ಇಕ್ವಿಟಿ ಲಾರ್ಜ್ ಕ್ಯಾಪನ್ನು ಇಂಡಿಕೇಟ್ ಮಾಡುತ್ತೆ, ಕರೆಕ್ಟಾ? ಸೊ ಬಟ್ ನನಗೆ 2 ಕಾಂಬಿನೇಷನ್ಸ್ಗಳು ಬೇಕು, ನಾನು ಕಂಪ್ಲೀಟ್ 100% ಇದರಲ್ಲೇ ಹೋಗೋಕ್ಕಾಗಲ್ಲ, ಇಕ್ವಿಟಿಯಲ್ಲೇ ಇನ್ವೆಸ್ಟ್ ಮಾಡಬೇಕು ಅಂತಿಲ್ಲ, ಬಿಕಾಸ್ ಐ ಆಮ್ ಕನ್ಸರ್ವೇಟಿವ್ ಇನ್ವೆಸ್ಟರ್, ಕರೆಕ್ಟಾ? ಇಮ್ಯಾಜಿನ್ ಟಾಟಾ ಗೋಲ್ಡ್ ಅಂತ ಹಾಕ್ತೀನಿ ನಾನು. ಅಗೇನ್ ಇಟ್ ಈಸ್ ನಾಟ್ ಅ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್, ಸೊ ಜಸ್ಟ್ ಎಜುಕೇಷನಲ್ ಪರ್ಪಸ್ಗೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಕೇಸಲ್ಲಿ ದ ಮೂಮೆಂಟ್ ಆ್ಯಡೆಡ್, ಎರಡನೇದು ಆ್ಯಡ್ ಮಾಡಿದ ತಕ್ಷಣವೇ ಯು ಕ್ಯಾನ್ ಸಿ 50-50 ಅಲೋಕೇಶನ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಬೈ ಡಿಫಾಲ್ಟ್ ಅಲೋಕೇಶನ್ ಅಂತ ಹೇಳ್ತಾರೆ. ಈಗ 100 ರೂಪಾಯಿ ಇದೆಯಪ್ಪ, 100 ರೂಪಾಯಲ್ಲಿ 50 ರೂಪಾಯಿ ಹಾಕು, 50 ರೂಪಾಯಿ ಹಾಕು. ನೀವು 5,000 ಹಾಕ್ತೀರಾ ಅಂದರೆ 2,500 ಒಂದಕ್ಕೆ ಡಿವೈಡ್ ಆಗುತ್ತೆ, ಇನ್ನೊಂದು 2,500ಕ್ಕೆ ಡಿವೈಡ್ ಆಗುತ್ತೆ. ಎಕ್ಸಾಕ್ಟ್ ಪ್ರೆಸಿಸಿವ್ ಆಗಲ್ಲ ನಿಮ್ಮ ಮ್ಯೂಚುವಲ್ ಫಂಡಲ್ಲಿ ಆಗಿರೋ ಥರ, ಬಿಕಾಸ್ ಅಲ್ಲಿ ಯೂನಿಟ್ಸ್ಗಳಿರುತ್ತೆ, ಇಲ್ಲಿ ಶೇರ್ಸ್ಗಳಿರುತ್ತೆ. ಸೊ ಈ ಒಂದು ವಿಚಾರದಲ್ಲಿ ಇಮ್ಯಾಜಿನ್ ಒಂದು ಸತಿ 2 ಆ್ಯಡ್ ಮಾಡಿದ ಮೇಲೆ ಮಲ್ಟಿಪಲ್ ವೇದಲ್ಲಿ ಹ್ಯಾಂಡಲ್ ಮಾಡ್ಬೋದು ನೀವು ಅಲೋಕೇಶನನ್ನು. ಈಕ್ವಿ ವೇಟೆಡ್ ಅಂತ ನೀವು ಸೆಲೆಕ್ಟ್ ಮಾಡಿಬಿಟ್ರೆ ಬೈ ಡಿಫಾಲ್ಟ್ ಈಗ 3 ಆ್ಯಡ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ. ಇನ್ನೊಂದು ಯಾವುದೋ ತೊಗೊಳ್ತೀನಿ ನಾನು ಎಕ್ಸಾಂಪಲ್ಗೆ, ಲಿಕ್ವಿಡ್ ಕೇಸ್ ಅಂತ ತೊಗೊಳ್ತೀನಿ. ದಿಸ್ ಈಸ್ ಅ ವೆರಿ ಲಿಕ್ವಿಡ್ ಅಸೆಟ್ ಕ್ಲಾಸ್, ಅಂದರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ವಿಡ್ರಾ ಮಾಡ್ಕೊಳ್ಬೋದು. ಹಾಗೆ ಇಯರ್ಲಿಗೆ ಒಂದು 5 to 6% ಸೇಫಾಗಿ ಒಂದು ಕಡೆಗೆ ಇರಲಪ್ಪ, ಅಮೌಂಟ್ ಪಾರ್ಕ್ ಮಾಡಬೇಕು ಸ್ವಲ್ಪ ದಿನಕ್ಕೆ ಅಂತಕ್ಕಂಥ ಒಂದು ಇಂಟೆನ್ಷನ್ ಇದ್ದವರು ಯೂಶ್ವಲಿ ಈ ರೀತಿಯಾದಂತಹ ಫಂಡಿಗೆ ಹೋಗ್ತಾರೆ. ಸೊ ನಾನು ಅದನ್ನು ಆ್ಯಡ್ ಮಾಡಿದ್ದೀನಿ, ಇಲ್ಲಿ 3 ETFಸ್ಗಳನ್ನು ಆ್ಯಡ್ ಮಾಡಿದ್ದೀನಿ. ಸಪೋಸ್ ETF ಅಂದ್ರೇನು, ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋ ಕನ್ಫ್ಯೂಷನ್ ನಿಮಗಿದೆ ಅಂತಂದರೆ ಲಾಸ್ಟ್ ಡೀಟೇಲ್ಡ್ ಟ್ಯುಟೋರಿಯಲ್ ನಾವು ಮಾಡಿರ್ತೀವಿ, 1 hour ವಿಡಿಯೋ ಇರುತ್ತೆ, ಆರಾಮಾಗಿ ಕಂಫರ್ಟಬಲ್ ಆಗಿ ನೀವು ನೋಡಿಕೊಂಡು ಕಲ್ತ್ಕೊಳ್ಬೋದು ETF ಬಗ್ಗೆ. ಬಟ್ ಲೆಟ್ಸ್ ಕಮ್ ಟು ದ ಸಬ್ಜೆಕ್ಟ್. ಈ ವಿಚಾರದಲ್ಲಿ ನೋಡಿ, ಈಕ್ವಿ ವೇಟೆಡ್ ಅಂತ ನಾನು ಸೆಲೆಕ್ಟ್ ಮಾಡಿಬಿಟ್ರೆ ಬೈ ಡಿಫಾಲ್ಟ್ 33 100% ಅಮೌಂಟ್ ಏನಿದೆಯೋ, ನೀವೀಗ 100 ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ 33 ರೂಪಾಯಿ ವೇರಿಯೇಷನ್ಸಲ್ಲಿ ಇನ್ವೆಸ್ಟ್ ಆಗುತ್ತೆ. ಆ್ಯಂಡ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟು, ಬಿಕಾಸ್ ಶೇರಿನ ಬೆಲೆಗಳು ವೇರಿಯೇಷನ್ಸ್ ಇರುತ್ತೆ. ಈಗ ನೋಡಿ, ಒಂದು 110 ರೂಪಾಯಿ ನಡೀತಾ ಇದೆ, ಇನ್ನೊಂದು 10 ರೂಪಾಯಿ ನಡೀತಾ ಇದೆ, 10 ರೂಪಾಯಿ ನಡೀತಾ ಇದೆ. ಸೊ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬಂದು 330. ಐಡಿಯಲಿ ಒಂದು 500 ರೂಪಾಯಿ ಇದೆ ಅಂತಂದ್ರೂ ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಬೋದು. ಇದಕ್ಕೆ ಸರ್ಟನ್ ಚಾರ್ಜಸ್ಗಳಿರುತ್ತೆ, ಸ್ಮಾಲ್ ಕೇಸಿಂದನೇ ಚಾರ್ಜಸ್ಗಳಿರುತ್ತೆ, ಅದ್ರ ಬಗ್ಗೆ ಲಾಸ್ಟಲ್ಲಿ ನಾನು ಮಾತಾಡ್ತೀನಿ. ಬಟ್ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಒಂದು ಸತಿ ಅರ್ಥ ಮಾಡ್ಕೊಂಬೋಣ. ಒಂದು ಸತಿ ನಿಮಗೆ ಬೇಕಾಗಿರ್ತಕ್ಕಂತಹ ಒಂದು ಅಸೆಟ್ ಕ್ಲಾಸ್ಗಳು, ಇದು ಇಕ್ವಿಟಿನೇ ಒಂದು ಅಸೆಟ್ ಕ್ಲಾಸ್ ಆಯಿತು, ಇಲ್ಲಿ ಗೋಲ್ಡೇ ಒಂದು ಅಸೆಟ್ ಕ್ಲಾಸ್ ಆಯಿತು, ಹಾಗೆ ಲಿಕ್ವಿಡ್ ಕೇಸ್ ಅಂತಕ್ಕಂಥದ್ದೇ ಒಂದು ಅಸೆಟ್ ಕ್ಲಾಸ್ ಆಯಿತು, ಅಥವಾ ಲಿಕ್ವಿಡ್ ಅಸೆಟ್ ಕ್ಲಾಸ್ ಆಯಿತು. 3 ಕಂಬೈನ್ ಮಾಡೋದ್ರ ಮೂಲಕ ನನ್ನ ರೆಸಿಪಿಯನ್ನು ನಾನು ರೆಡಿ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನನಗೆ ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲಪ್ಪ, ನಾನು ಕನ್ಸರ್ವೇಟಿವ್ ಆಗಿ ಅಪ್ರೋಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅವಾಗ ಏನು ಮಾಡಬೇಕು? ಆಬ್ವಿಯಸ್ಲಿ ಈ ಒಂದು ನಿಫ್ಟಿ 1 day ರೇಟ್ ಲಿಕ್ವಿಡ್ ETF ಅಂತ ಏನಿದೆಯೋ, ತುಂಬ ಸೇಫೆಸ್ಟ್ ETF ಅಂತಕ್ಕಂಥ ಒಂದು ಆಪ್ಷನ್ ಇದ್ದಾಗ ಐ ಕೀಪ್ 10%. ಏನಾದರೂ ಮಾರ್ಕೆಟ್ ಬಿದ್ದಾಗ ಇರಲಪ್ಪ ಒಂದು 10% ಸಪ್ರೇಟಾಗಿ ನನ್ನ ಕಡೆಗೆ ಅನ್ನೋ ಉದ್ದೇಶ ಇಟ್ಕೊಂಡು ನಾನು 10 ಅಂತ ಕೊಡ್ತೀನಿ. ದ ಮೂಮೆಂಟ್ ನಾನು ಅದನ್ನು ಮ್ಯಾನ್ಯುವಲಾಗಿ ಎಂಟ್ರಿ ಮಾಡಿದ ತಕ್ಷಣವೇ ಯು ಕ್ಯಾನ್ ಕ್ಲಿಯರ್ಲಿ ಸಿ ಇಲ್ಲೊಂದು ಲಾಕ್ ಬರುತ್ತೆ ನೋಡಿ. ಈ ಲಾಕ್ ಸಿಂಬಲ್ ಬಂದಿದೆ ಅಂತಂದರೆ ಮ್ಯಾನ್ಯುವಲ್ ಆಗಿ ನೀವು ಎಂಟ್ರಿ ಮಾಡಿದಿರ ಅಲೋಕೇಶನನ್ನು ಅಂತ ಅರ್ಥ. ದ ಮೂಮೆಂಟ್ ಯು ಹ್ಯಾಪಂಡ್ ಲಾಕ್ ಆಗಿಲ್ಲದೆ ಇರತಕ್ಕಂತಹ 2 ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ 45% ಬೈ ಡಿಫಾಲ್ಟ್ ಸಿಸ್ಟಮ್ ತೊಗೊಂಡ್ಬಿಡ್ತು. ದಟ್ ಈಸ್ ದ ಬ್ಯೂಟಿ. ಆ್ಯಂಡ್ ರಿಮೆಂಬರ್, ನಾವು ಅಗ್ರೆಸಿವ್ ಪೋರ್ಟ್ಫೋಲಿಯೋ ಅಲ್ಲ, ಸೇಫ್ ಪೋರ್ಟ್ಫೋಲಿಯೋ ಮಾಡ್ತಾ ಇದ್ದೀವಿ ಅನ್ನೋ ಉದ್ದೇಶ ಇರೋದ್ರಿಂದ 20% ಗೋಲ್ಡ್ಗೆ ಇಡ್ತೀನಿ ನಾನು. ಸೊ ಅದು ತುಂಬ ಅಗ್ರೆಸಿವ್ ಆಗುತ್ತೆ ನಿಮಗೆ ಅಂತ ನನಗಿದ್ರೆ 30% ಇಡ್ಬೋದು. ಸೊ 30% ಗೋಲ್ಡು, 2 ಸಿಂಬಲ್ಸ್ಗಳನ್ನ ಮ್ಯಾನ್ಯುವಲಿ ಅಡ್ಜಸ್ಟ್ ಮಾಡಿದೆ ನಾನು, ವೇಟೇಜ್ ನಾನು ಕೊಟ್ಟಿದ್ದೀನಿ. ಆಟೋಮೆಟಿಕಲಿ ಇನ್ನೊಂದೇನಿದೆಯೋ 60% ಅಪ್ರಾಕ್ಸಿಮೇಟ್ಲಿ ವ್ಯಾಲ್ಯೂ ಬಂದು ಈಕ್ವಿಟಿ ETF ಅಲ್ಲಿ ಆಟೋಮೆಟಿಕಲಿ ಇನ್ವೆಸ್ಟ್ ಆಗುತ್ತೆ. ಸೊ ದಿಸ್ ಈಸ್ ದ ಫಸ್ಟ್ ಜಾಬ್. ಈ ಒಂದು ಪೋರ್ಟ್ಫೋಲಿಯೋನ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ ಯು ಶುಡ್ ಮಿನಿಮಮ್ ಹ್ಯಾವ್ 1,100 ರೂಪೀಸ್ ಅಂತಕ್ಕಂಥ ಮಾಹಿತಿನ ಇದು ನಮಗೆ ತೋರಿಸ್ತಾ ಇದೆ. ಸೊ ಇದು ಇನ್ವೆಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವೇರಿಯೇಷನ್ಸ್ಗಳಾಗುತ್ತೆ, ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ನಾನು. ಸೊ ಇಮ್ಯಾಜಿನ್ ಒಂದು ಸತಿ ನಿಮ್ಮ ಪೋರ್ಟ್ಫೋಲಿಯೋ ಅಲೋಕೇಶನ್ ಡಿಫೈನ್ ಆಯ್ತಪ್ಪ, ದಿಸ್ ಈಸ್ ಮೈ ಸಿಂಪಲ್ ಪೋರ್ಟ್ಫೋಲಿಯೋ, ಮಾಡೆಲ್ ಪೋರ್ಟ್ಫೋಲಿಯೋ, ಬಿಗಿನರ್ ಇದ್ದೀನಿ ನಾನು, ತುಂಬ ರಿಸ್ಕ್ ಬೇಡ, ಈಕ್ವಿಟಿಲಿ ಇರಲಿ ರಿಸ್ಕ್, ಲಾರ್ಜ್ ಕ್ಯಾಪ್ ತೊಗೊಳ್ತಾ ಇದ್ದೀನಿ, ಅದರಲ್ಲೂ ಕೂಡ 60% ಅಲೋಕೇಶನ್ ಇಟ್ಟಿದ್ದೀನಿ. ಇಲ್ಲ ನಾನು ಮಿಡ್ ಕ್ಯಾಪ್ ಸ್ವಲ್ಪ ಇರಲಿ ಇನ್ವಾಲ್ವ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಲೆಟ್ಸ್ ಸೇ ಮಿಡ್ ಕ್ಯಾಪ್ ಅಂತಲೇ ಸರ್ಚ್ ಕೊಡ್ತೀನಿ ನಾನು.
ಇಮ್ಯಾಜಿನ್ ಇದು ಯಾವುದೋ ಒಂದು ತೊಗೊಳ್ತೀನಿ ನನಗೆ ಮಿಡ್ ಕ್ಯಾಪ್ ETF ಅಂತಕ್ಕಂಥ ತೊಗೊಳ್ತೀನಿ. ಟಾಪ್ 150 ಕಂಪನೀಸ್ ಮಿಡ್ ಸೈಜ್ಡ್ ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂತಹ ETF. ಸೊ ಇನ್ಸ್ಟೆಡ್ ಆಫ್ 30%, 20%ನಷ್ಟು ಗೋಲ್ಡಲ್ಲಿ ಇರ್ತೀನಿ, 10%ನಷ್ಟು ಐ ವಿಲ್ ಕೀಪ್ ಇನ್ ಒನ್ ಡೇ ಸೇಫ್ ಅಸೆಟಲ್ಲಿ. ಆ್ಯಂಡ್ ಇನ್ನು ಮಿಕ್ಕಿರ್ತಕ್ಕಂತಹ ಒಂದು ಆಪ್ಷನ್ ಏನಿದೆಯೋ ಈ ಒಂದು ವಿಚಾರದಲ್ಲಿ ಐ ವಿಲ್ ಟ್ರೈ ಟು ಕೀಪ್ 20%ನಷ್ಟು ಮಿಡ್ ಕ್ಯಾಪ್. ಸೊ ಇದು ಸ್ವಲ್ಪ ರಿಸ್ಕ್ ಜಾಸ್ತಿ ಆಗುತ್ತೆ, ಬಿಕಾಸ್ ಮಿಡ್ ಕ್ಯಾಪಲ್ಲಿ ಎಕ್ಸ್ಪೋಜರ್ ಜಾಸ್ತಿ ಆಯಿತು ನಿಮ್ಮದು ಅಂತಂದರೆ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ, ರಿವಾರ್ಡ್ ಕೂಡ ಜಾಸ್ತಿ ಇರುತ್ತೆ. ಸೊ ಇಟ್ ಈಸ್ ಅ ಕಾಂಬಿನೇಷನ್ ಯುವರ್ ರೆಸಿಪಿ. ಆ್ಯಂಡ್ ಗುಡ್ ಪಾಯಿಂಟ್ ಏನು ಅಂತಂದರೆ ಇಲ್ಲಿ ಪರ್ಫಾರ್ಮೆನ್ಸ್ ಅಂತಕ್ಕಂಥ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಇದು ಮೊಬೈಲಲ್ಲೂ ಕೂಡ ನೀವು ನೋಡ್ಬೋದು. ಈ ಪರ್ಫಾರ್ಮೆನ್ಸ್ ಅಂತಕ್ಕಂಥ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈ ಬ್ಲೂ ಲೈನ್ ಏನು ಇಲ್ಲಿ ಕಾಣಿಸ್ತಾ ಇದೆಯೋ ದಟ್ ಈಸ್ ಈ ಒಂದು ಈಕ್ವಲ್ ಪ್ರಪೋರ್ಷನಲ್ಲಿ ಈಗೇನು ನಾವು ಅಲೋಕೇಶನ್ ಕೊಟ್ಟಿದ್ದೀವೋ ಈ ಅಲೋಕೇಶನ್ ವೇಟೇಜಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ಕಳೆದ ಒಂದು ವರ್ಷದಲ್ಲಿ ನಿಫ್ಟಿಗೆ ಕಂಪೇರ್ ಮಾಡಿದರೆ ಯಾವ ರೀತಿ ಪರ್ಫಾರ್ಮ್ ಆಗಿದೆ ಆ ಒಂದು ಪರ್ಟಿಕ್ಯುಲರ್ ಬಾಸ್ಕೆಟ್ ಅನ್ನೋದನ್ನು ತೋರಿಸುತ್ತೆ. ಈಗ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ₹100 ಸ್ಟಾರ್ಟ್ ಆದಂತಹ ಇನ್ವೆಸ್ಟ್ಮೆಂಟ್ ಲಾಸ್ಟು ಒಂದು ವರ್ಷದ ಹಿಂದೆ ಈಕ್ವಿಟಿ 98 ಅಲ್ಲೇ ಕೂತ್ಕೊಂಡಿದೆ, 2% ನೆಗೆಟಿವ್ ಇದೆ ನಿಫ್ಟಿ ರಿಟರ್ನ್ ಲಾಸ್ಟ್ ಒಂದು ವರ್ಷದಲ್ಲಿ. ವೆರಿನ್ ಈ ಪೋರ್ಟ್ಫೋಲಿಯೋ ಇವೊಂದು ಈಕ್ವಿಟಿಲಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೂ ಕೂಡ 4%ನಷ್ಟು ಪಾಸಿಟಿವ್ ರಿಟರ್ನ್ ಕೊಟ್ಟಿದೆ. ಸಪೋಸ್ ಇಲ್ಲಪ್ಪ ನಾನು ಮಿಡ್ ಕ್ಯಾಪ್ ರಿಸ್ಕೆ ಬೇಡಾದ್ಲಾಗೆ ಅಂತ ಅಂದ್ಕೊಂಡು ನಾನು ಇಷ್ಟೇ ಮಾಡ್ತೀನಿ ಅಂತ ನನಗಿತ್ತು ಅಂದರೆ ಯು ಕ್ಯಾನ್ ಕ್ಲಿಯರ್ಲಿ ಸಿ ಲಾಸ್ಟ್ ಒಂದು ವರ್ಷದಲ್ಲಿ ಜಸ್ಟ್ ಬೈ ಇನ್ಕ್ಲೂಡಿಂಗ್ ಗೋಲ್ಡ್ ಹಾಗೆ ಸೇಫ್ ಅಸೆಟನ್ನು ನಿಮ್ಮ ಹತ್ರ ಇಟ್ಕೊಂಡಿದ್ದೀರಾ ಅಂತಕ್ಕಂಥ ವಿಚಾರ ಇದ್ದಾಗ 4-5%ನಷ್ಟು ಪಾಸಿಟಿವ್ ರಿಟರ್ನೇ ಕೊಟ್ಟಿರುತ್ತೆ. ಮಾರ್ಕೆಟ್ನ ಬೀಟ್ ಮಾಡ್ತಾ ಇದೆಯಾ? ಎಸ್, ಬೀಟ್ ಮಾಡ್ತಾ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ರಿಸ್ಕ್ ಜಾಸ್ತಿ ಆಗಿದೆಯಾ? ಇಲ್ಲ, ರಿಸ್ಕ್ ಕಡಿಮೆ ಇದೆ. ಕಂಪ್ಲೀಟ್ ಇಕ್ವಿಟಿ ರಿಸ್ಕ್ ಅಂತ ಇಲ್ಲ ನಾನು ಇನ್ನೊಂದು ಚೂರು ಎಕ್ಸ್ಟ್ರಾ ಮಾಡ್ತೀನಪ್ಪ, ಇದನ್ನು 30% ಗೋಲ್ಡ್ ಇಟ್ಕೊಳ್ತೀನಿ, 10%ನಷ್ಟು ಲಿಕ್ವಿಡಲ್ಲಿ ಇಟ್ಕೊಳ್ತೀನಿ, ಇನ್ನು 60%ನಷ್ಟು ಅಲೋಕೇಶನ್ ಟಾಪ್ 100 ಕಂಪ್ನೀಸಲ್ಲಿ ಇಟ್ಕೊಳ್ತೀನಿ ಅಂದರೆ ಆಟೋಮೆಟಿಕಲಿ ನಿಮ್ಮ ವೇರಿಯೇಷನ್ಸ್ ಏನಿದೆ ನೋಡಿ 8%ನಷ್ಟು ಪಾಸಿಟಿವ್ ರಿಟರ್ನ್, ಬಿಕಾಸ್ ಗೋಲ್ಡ್ ಚೆನ್ನಾಗಿ ಪರ್ಫಾರ್ಮ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ವರ್ಷಕ್ಕೆ ಇಷ್ಟೇ ಬರುತ್ತೆ ಅನ್ನೋ ಗ್ಯಾರಂಟಿ ಅಲ್ಲ. ಕಾಂಬಿನೇಷನಲ್ಲಿ ಎಂಟ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಯಾವ ಕಾಂಬೋದಲ್ಲಿ ನಾನು ಎಂಟ್ರಿ ಆಗ್ತೀನಿ ಅನ್ನೋದು ನನ್ನ ರಿಸ್ಕ್ ಹಾಗೆ ರಿವಾರ್ಡ್ ಇದನ್ನು ಡಿಫೈನ್ ಮಾಡುತ್ತೆ. ತುಂಬ ಜನ ಇದನ್ನು ಗಮನಿಸೋಕ್ಕೆ ಹೋಗಲ್ಲ. ಜಸ್ಟ್ ಬಿಕಾಸ್ ಹೈಪ್ ಏನೋ ನಡೀತಾ ಇದೆ, ಗೋಲ್ಡ್ ನಡೀತಾ ಇದೆ, ಗೋಲ್ಡಲ್ಲೆಲ್ಲ ತೊಗೊಂಡೋಗಿ ಹಾಕ್ಬಿಡೋದು ಅಥವಾ ಈಕ್ವಿಟಿಲೆಲ್ಲ ತೊಗೊಂಡೋಗಿ ಹಾಕ್ಬಿಡೋದು. ದಯವಿಟ್ಟು ಆ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಅಕ್ರಾಸ್ ಮಲ್ಟಿಪಲ್ ಅಸೆಟ್ ಕ್ಲಾಸಸ್ಗಳಲ್ಲಿ ಡಿಫೈನ್ ಆಗಿರಬೇಕು ನಿಮ್ಮ ಓವರಾಲ್ ಪೋರ್ಟ್ಫೋಲಿಯೋ. ಆವಾಗ ಸೇಫ್ ಆಗಿ ಗ್ರೋತ್ ಆಗ್ಬೋದು. ದಟ್ ಈಸ್ ದ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇಲ್ಲಿಗೆ ಕ್ಲಿಯರ್ ಆಯಿತು, ನಮ್ಮ ಎಲ್ಲ ವೇಟೇಜ್ ಎಲ್ಲ ಡಿಸೈಡ್ ಆಯ್ತಪ್ಪ, ಎವ್ರಿಥಿಂಗ್ ಈಸ್ ಕ್ಲಿಯರ್. ನಾಳೆ ನಾನು ಇನ್ವೆಸ್ಟ್ ಮಾಡಬೇಕು ಅಥವಾ ಇವಾಗ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ. ಫಸ್ಟ್ ಲೆವೆಲ್ ಸೇವ್ ಸ್ಮಾಲ್ ಕೇಸ್ ಅಂತ ಕೊಟ್ಬಿಡಿ. ಸೊ ದಿಸ್ ಈಸ್ ದ ಪೋರ್ಟ್ಫೋಲಿಯೋ. ನಾನು ಪರ್ಸ್ನಲ್ ಆಗಿ ನನಗೆ ಅಂತ ಡಿಫೈನ್ ಮಾಡ್ಕೊಂಡಿದ್ದೀನಿ ಅಂತಕ್ಕಂತಹ ಒಂದು ಪೋರ್ಟ್ಫೋಲಿಯೋಲಿ ಕ್ರಿಯೇಟ್ ಆಯಿತು. ಈ ಒಂದು ವೇರಿಯೇಷನ್ಸ್ಗಳನ್ನ ನಿಮ್ಮ ಒಂದು ಇಂಟ್ರೆಸ್ಟ್ಗೆ, ನಿಮ್ಮ ಒಂದು ರಿಸ್ಕ್ಗೆ ಅನುಗುಣವಾಗಿ ನೀವು ಚೇಂಜ್ ಮಾಡ್ಕೊಳ್ಬೋದು. ಸಿಂಪಲ್, ಒಂದು ಸತಿ ಕ್ರಿಯೇಟ್ ಆದಮೇಲೆ ಕಸ್ಟಮೈಸ್ ಕೂಡ ಮಾಡ್ಕೊಳ್ಬೋದು. ನೀವು ನೋಡಿ ಇಲ್ಲಿ 10 ಇರೋದನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ದಟ್ ಈಸ್ ಅಪ್ ಟು ಯು, ರೈಟ್? ಒನ್ಸ್ ನೀವು ಡಿಸೈಡ್ ಮಾಡಿದ್ದೀರಾ ಅಂತಕ್ಕಂಥ ಸಂದರ್ಭ ಬಂದರೆ ನೆಕ್ಸ್ಟ್ ಏನು ಪಾಯಿಂಟು? ಇನ್ವೆಸ್ಟ್ ಮಾಡಬೇಕು, ರೈಟ್? ಸೊ ರೈಟ್ ನಾವು ಇಫ್ ಐ ವಾಂಟ್ ಟು ಇನ್ವೆಸ್ಟ್, ಇದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಇಮ್ಯಾಜಿನ್ ಫಾರ್ ಎಕ್ಸಾಂಪಲ್ ಪರ್ಪಸ್ಗೆ ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಇದರಲ್ಲಿ ಐ ವಿಲ್ ರಿಮೂವ್ ದಿಸ್. ಎಸ್, ಸೊ ಜಸ್ಟ್ ಗೋಲ್ಡು ಮತ್ತು ಇದನ್ನು ಇಡ್ತೀನಿ ನಾನು. 30%ನಷ್ಟು ಗೋಲ್ಡ್ ಇಟ್ಟಿದ್ದೀನಿ, 70%ನಷ್ಟು ಈಕ್ವಿಟಿ ಇಟ್ಟಿದ್ದೀನಿ, ಸೇವ್ ಮಾಡ್ತಾ ಇದ್ದೀನಿ ಎಕ್ಸಾಂಪಲ್ ಪರ್ಪಸ್ಗೆ. ಸ್ಮಾಲ್ ಕೇಸಿಂದ ನೀವು ಯಾವ ಬ್ರೋಕರಲ್ಲಿ ಆರ್ಡರ್ ಪ್ಲೇಸ್ ಮಾಡಬೇಕು ಅಂತಿದ್ರೋ, ಇನ್ವೆಸ್ಟ್ ಮಾಡಬೇಕು ಅಂತಿದ್ರೋ, ಫಸ್ಟ್ ಆ ಒಂದು ಪರ್ಟಿಕ್ಯುಲರ್ ಅಕೌಂಟನ್ನು ಲೋಡ್ ಮಾಡಬೇಕು ನೀವು ಆ ಅಮೌಂಟನ್ನು. ಬಿಕಾಸ್ ಟ್ರೇಡಿಂಗ್ ಅಕೌಂಟಲ್ಲಿ ದುಡ್ಡಿಲ್ಲ ಅಂತಂದರೆ ಆರ್ಡರ್ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್, ರೈಟ್? ಸೊ ಇವಾಗ ನಾನು ಏನು ಮಾಡ್ತೀನಿ, ಇನ್ವೆಸ್ಟ್ ನೌ ಅಂತಕ್ಕಂಥ ಆಪ್ಷನನ್ನು ಕ್ಲಿಕ್ ಮಾಡ್ತೀನಿ. ಯು ಕ್ಯಾನ್ ಸಿ ಹಿಯರ್ ಕಂಟಿನ್ಯೂ ವಿತ್ ಝೆರೋದಾ ಅಂತ ಕೇಳಿದೆ, ಬಿಕಾಸ್ ಝೆರೋದ ಜೊತೆ ನಾನು ಕನೆಕ್ಟ್ ಮಾಡಿದ್ದೀನಿ ಆಲ್ರೆಡಿ. ಬೇರೆ ಬ್ರೋಕರ್ ಇದ್ದಾರೆ ಅಂತಂದರೆ ಬೇರೆ ಬ್ರೋಕರ್ ಜೊತೆ ನೀವು ಕನೆಕ್ಟ್ ಮಾಡ್ಬೋದು. ದಿಸ್ ಈಸ್ ದ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ಎರಡು ರೀತಿಯಾಗಿ ನೀವು ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಒಂದು ಒನ್ ಟೈಮ್ ಪ್ಲಸ್ SIP. ಸೊ ಒನ್ ಟೈಮ್ ಪ್ಲಸ್ SIP ಅಂದರೆ ಏನರ್ಥ? ಇವಾಗ ಮಿನಿಮಮ್ ಅಮೌಂಟ್ ಏನು ರಿಕ್ವೈರ್ಮೆಂಟ್ ಇದೆಯೋ ಅದನ್ನು ಇನ್ವೆಸ್ಟ್ ಮಾಡ್ತೀರಾ. ಯಾವ ಪ್ರಪೋರ್ಷನ್ನು, ವೇಟೇಜ್ ಪ್ರಪೋರ್ಷನ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಮಂತ್, ಈಗ ಇಮ್ಯಾಜಿನ್ ನಾನು ಒಂದು 5ನೇ ತಾರೀಕೆ ಕೊಡ್ತೀನಿ, ನೆಕ್ಸ್ಟು October 5ಗೆ ಬಂದಾಗ ಆಟೋಮೆಟಿಕಲಿ ಈ SIP ಎಕ್ಸಿಕ್ಯೂಟ್ ಆಗುತ್ತೆ ಸ್ಮಾಲ್ ಕೇಸಿಂದ ನಿಮ್ಮ ಬ್ರೋಕರ್ಗೆ. ಬಟ್ ಪಾಯಿಂಟ್ ಏನು ಅಂತಂದರೆ ನಿಮ್ಮ ಬ್ರೋಕರಲ್ಲಿ ಅಮೌಂಟು ಆ್ಯಡ್ ಆಗಿರಬೇಕು. ಆ ಅಮೌಂಟ್ ಈಗ 5,000 SIP ಮಾಡ್ತೀನಪ್ಪ, ಆ 5,000 ನಿಮ್ಮ ಬ್ರೋಕರ್ ಅಕೌಂಟಲ್ಲಿ ಆಟೋಮೆಟಿಕಲಿ ಅವತ್ತಿನ ದಿನಕ್ಕೆ ಆ್ಯಡ್ ಆಗಿರಬೇಕು. ಅದಕ್ಕೆ ಯಾವ ರೀತಿಯಾದಂಥ ಸೊಲ್ಯೂಷನ್ ಇದೆ ವಿತ್ ರೆಸ್ಪೆಕ್ಟ್ ಟು ಝೆರೋದ ನಾನು ತೋರಿಸ್ತೀನಿ. ಬಟ್ ಬೇರೆ ಬ್ರೋಕರ್ಸ್ಗಳಲ್ಲೂ ಕೂಡ ಆ ಒಂದು ಅವಕಾಶ ಇರುತ್ತೆ. ಸೊ ಅದನ್ನು ಮಾತಾಡೋಣ. ಫಸ್ಟ್ ಬೇಸಿಕ್ ಸಿಂಪಲ್, ನಾನು ಒನ್ ಟೈಮ್ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಪ್ಪ, ನನ್ನ ಹತ್ರ ಈಗ ಒಂದು 10,000 ಇದೆ, 20,000 ಇದೆ, ನಾನು ಇಮಿಡಿಯೇಟ್ಲಿ ಇನ್ವೆಸ್ಟ್ ಮಾಡಬೇಕು. ಕನ್ಫರ್ಮ್ ಆರ್ಡರ್ ಟೈಪ್ ಅಂತ ಕೊಡ್ತೀನಿ ನಾನು, ರೈಟ್? ನಿಮ್ಮ ಅಮೌಂಟ್ ಎಷ್ಟು ಅನ್ನೋದನ್ನು ನೀವು ಇನ್ವೆಸ್ಟ್ ಮಾಡಬೇಕಿಲ್ಲಿ, ಅಥವಾ ನೀವು ಹೇಳಬೇಕು ಸಿಸ್ಟಮ್ಗೆ. ಫಾರ್ ಎಕ್ಸಾಂಪಲ್ ಈಗ ನನ್ನ ಹತ್ರ ₹300 ಇತ್ತು, ನಾನು ಎಕ್ಸಾಂಪಲ್ಗೆ ತೋರಿಸ್ತಾ ಇರ್ತಕ್ಕಂಥದ್ದು. ನಾನು 200 ಅಂತ ಕ್ಲಿಕ್ ಮಾಡ್ತೀನಿ, ಕನ್ಫರ್ಮ್ ಡೀಟೇಲ್ಸ್ ಅಂತ ಕೊಟ್ಟೆ. ದ ಮೂಮೆಂಟ್ ಐ ಗೇವ್ ದ ಡೀಟೇಲ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು ಟೋಟಲ್ ಇನ್ವೆಸ್ಟ್ಮೆಂಟ್ 204. ಆ ಅಲೋಕೇಶನ್ ಏನಿತ್ತು ನಮ್ಮ ವೇಟೇಜ್ ಬೇಸಿಸಲ್ಲಿ ಎಷ್ಟು ಕ್ವಾಂಟಿಟಿಗಳನ್ನು ಹೊಡೆದ್ರೆ ಆ ಒಂದು ಪರ್ಟಿಕ್ಯುಲರ್ ಅಲೋಕೇಶನ್ನ ನಾವು ಮೀಟ್ ಆಗೋಕ್ಕಾಗುತ್ತೆ ಅಂತ ಹೇಳ್ಕೊಂಡು ಸಿಸ್ಟಮ್ ಕ್ಯಾಲ್ಕುಲೇಟ್ ಮಾಡಿ ಈ ರೀತಿಯಾಗಿ ತೋರಿಸ್ತಾ ಇದೆ.
ಈ ಬಾಸ್ಕೆಟನ್ನು ಈ ಮೂಮೆಂಟಲ್ಲಿ ನಾವು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ ಐ ನೀಡ್ 204 rupees. ಕರೆಕ್ಟಾ? ಅಷ್ಟು ನಮ್ಮ ಹತ್ರ ಆಲ್ರೆಡಿ ಇರೋದ್ರಿಂದ, ಇಲ್ಲಿ ಗಮನಿಸ್ತಾ ಇರ್ಬೋದು, ಅಷ್ಟು ಆಲ್ರೆಡಿ ನಮ್ಮ ಹತ್ರ ಇರೋದ್ರಿಂದ ಟ್ರಾನ್ಸಾಕ್ಷನ್ ಚಾರ್ಜಸ್ ಒಂದು 300 ರೂಪಾಯಿ ಆಗುತ್ತೆ. ಟೋಟಲ್ ಒಂದು 203 ರೂಪಾಯಿ ನಿಮ್ಮ ಹತ್ರ ಇದ್ದರೆ ದಿಸ್ ಈಸ್ ಪಾಸಿಬಲ್ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಐ ಸಿಂಪ್ಲಿ ಪ್ಲೇಸ್ ಆರ್ಡರ್ಸ್, ಕನ್ಫರ್ಮ್ ಆರ್ಡರ್, ವೇಟ್ ಮಾಡ್ತಾ ಇದೆ, ವೇಟಿಂಗ್ ಫಾರ್ ಆರ್ಡರ್ ಸ್ಟೇಟಸ್. ಬಿಕಾಸ್ ಇರೋದ ಕನೆಕ್ಟ್ ಆಲ್ರೆಡಿ ಆಗಿರುತ್ತೆ ನಮ್ಮ ಅಕೌಂಟಲ್ಲಿ. ಸೊ ಆ ಒಂದು ವಿಚಾರದಲ್ಲಿ ನೋಡ್ತೀವಿ ಅಂತಂದರೆ ಯು ಕ್ಯಾನ್ ಸಿ 2 ಆರ್ಡರ್ ಪ್ಲೇಸ್ ಆಗಿ ಕಂಪ್ಲೀಟ್ ಆಗಿದೆ. ವ್ಯೂ ಯುವರ್ ಇನ್ವೆಸ್ಟ್ಮೆಂಟ್ಸ್ ಅಂತ ಕೊಟ್ಟ ತಕ್ಷಣವೇ ಇಫ್ ಯು ಗೋ ಟು ಯುವರ್ ಇನ್ವೆಸ್ಟ್ಮೆಂಟ್ಸ್, ಸದ್ಯಕ್ಕೆ ಬೇರೆ ಬೇರೆ ರೀತಿಯಂಥ ಇನ್ವೆಸ್ಟ್ಮೆಂಟ್ಸ್ ಇದೆ. ಇದೊಂದು ಸ್ಟಾಕ್ಸ್ ಪೋರ್ಟ್ಫೋಲಿಯೋ ಇದೆ, ಅಗೇನ್ ಇದು ಒಂದು ETF ಪೋರ್ಟ್ಫೋಲಿಯೋ ಇದೆ. ಈಗ ನಾವು ಕ್ರಿಯೇಟ್ ಮಾಡಿರ್ತಕ್ಕಂಥ ಮಾಡೆಲ್ ಪೋರ್ಟ್ಫೋಲಿಯೋ ಏನಿದೆಯೋ 199 ರೂಪೀಸ್ ಇನ್ವೆಸ್ಟ್ ಆಗಿರ್ತಕ್ಕಂಥ ಪೋರ್ಟ್ಫೋಲಿಯೋನ ಇಲ್ಲಿ ನೋಡ್ಬೋದು ನೀವು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ, ಒಂದು ಸತಿ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ಇಫ್ ಐ ಕ್ಲಿಕ್ ಆನ್ ದಿಸ್, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಓವರ್ ಆಲ್ ಡೀಟೇಲ್ಸ್ಗಳು ತೋರಿಸುತ್ತೆ. ನೀವೀಗ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ಶೋ ಡೀಟೇಲ್ಸ್ ಅಂತ ಕೊಟ್ಟರೆ ಡಿವಿಡೆಂಡ್ಸ್ ಏನಾದ್ರು ಆ್ಯಡ್ ಆಗಿದೆ ಇದೆಲ್ಲವನ್ನು ನೀವು ಒಂದು ಕಡೆಗೆ ಟ್ರ್ಯಾಕ್ ಮಾಡ್ಬೋದು. ದಟ್ ಈಸ್ ದ ಬ್ಯೂಟಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ, ನೆಕ್ಸ್ಟ್ ಮಂತ್ ಬರ್ತೀನಪ್ಪ, ಇಲ್ಲ ಐ ಥಿಂಕ್ ಆಪರ್ಚುನಿಟಿ ನನಗೆ ಜಾಸ್ತಿ ಈಕ್ವಿಟಿಲಿ ಕಾಣಿಸ್ತಾ ಇದೆ, ಗೋಲ್ಡಲ್ಲಿ ಅಷ್ಟೊಂದು ಆಪರ್ಚುನಿಟಿ ಇಲ್ಲ, ಗೋಲ್ಡ್ ಪೋರ್ಷನ್ನ ಕಡಿಮೆ ಮಾಡೋಣ ಅಂತಕ್ಕಂಥ ಇಂಟೆನ್ಷನ್ ಇದೆ. ಸೊ ಇದನ್ನು ನೀವು ಬ್ರೋಕರ್ ಲೆವೆಲಲ್ಲೇ ಡೈರೆಕ್ಟಾಗಿ ಮಾಡ್ಬೋದು. ಬಟ್ ಇಲ್ಲಿ ಮಾಡೋದ್ರಿಂದ ನಿಮ್ಮ ಡಿಸಿಷನ್ಸ್ಗಳ ಎಬಿಲಿಟಿ ಅಥವಾ ನಿಮ್ಮ ಡಿಸಿಷನ್ಸ್ಗಳ ನಿರ್ಧಾರ ಏನಿದೆಯೋ ಎಂಡ್ ಆಫ್ ದ ಡೇ ಆಗ್ತಕ್ಕಂಥ ಒಂದು ರಿಸಲ್ಟ್ ಏನಿದೆಯೋ ಅದನ್ನು ಟ್ರ್ಯಾಕ್ ಮಾಡ್ಬೋದು. ಸೊ ಅದನ್ನು ನಾವು ಮಾಡ್ತೀವಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಐಲ್ ಗೋ ಟು ಇನ್ವೆಸ್ಟ್ಮೆಂಟ್ಸ್, ನಾವು ಇವಾಗ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಇಲ್ಲಿದೆ ಮಾಡೆಲ್ ಪೋರ್ಟ್ಫೋಲಿಯೋ, ಮ್ಯಾನೇಜ್ ಅಂತಕ್ಕಂಥ ಇದೆ ನೋಡಿ. ದಿಸ್ ಈಸ್ ದ ಮ್ಯಾನೇಜ್ ಆಪ್ಷನ್ ಏನಿದೆಯೋ. ನೆಕ್ಸ್ಟ್ ಬಂದಾದಮೇಲೆ ನನಗೇನಾರು ವೇರಿಯೇಷನ್ಸ್ ಮಾಡಬೇಕು ಇದರಲ್ಲಿ ಎಟ್ ದ ಲೆವೆಲ್ ಆಫ್ ಪೋರ್ಟ್ಫೋಲಿಯೋ ಅಂತಂದರೆ ನಾನು ಇಲ್ಲಿಂದ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ತೋರಿಸ್ತಾ ಇದೆ ನೆಟ್ ಕ್ವಾಂಟಿಟಿ ನನ್ನ ಹತ್ರ ಇರ್ತಕ್ಕಂಥದ್ದು 6 ಕ್ವಾಂಟಿಟೀಸ್ಗಳು ಗೋಲ್ಡಲ್ಲಿದೆ, 13 ಕ್ವಾಂಟಿಟೀಸ್ಗಳು 0-100 ETF ಅಂತಂದಿದೆ ಅದರಲ್ಲಿರ್ತಕ್ಕಂಥದ್ದು. ನಾನು ಈ ಈಕ್ವಿಟಿ ಪೋರ್ಷನನ್ನು ಜಾಸ್ತಿ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ ಬಿಕಾಸ್ ಆಫ್ ಸಮ್ ರೀಸನ್. ಇದನ್ನು ಲೈವ್ ಮಾರ್ಕೆಟಲ್ಲೇ ಮಾಡ್ಬೋದು ನೀವು. ಮಾರ್ಕೆಟಿಗೆ ಒಂದು 5% ಬಿದ್ದಿದೆ, ಇಮಿಡಿಯೇಟ್ಲಿ ಚೇಂಜಸ್ ಮಾಡಬೇಕು, ಡೆಫಿನೆಟ್ಲಿ ಮಾಡೋ ಅವಕಾಶಗಳೇನಿದೆಯೋ ಈ ಒಂದು ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್ ತಂದುಕೊಡುತ್ತೆ. ಬಿಕಾಸ್ ಯು ಆರ್ ಸಿಂಪ್ಲಿ ಎಕ್ಸಿಕ್ಯೂಟಿಂಗ್ ಆರ್ಡರ್ಸ್. ನಿಮ್ಮ ಒಂದು ಜೆರೋದ ಅಥವಾ ಯಾವುದೊಂದು ಅಕೌಂಟ್ ಇದೆಯೋ ಅಕೌಂಟ್ಗೆ ಅಟ್ ದ ಲೈವ್ ಮಾರ್ಕೆಟಲ್ಲಿ ನೀವು ಎಕ್ಸಿಕ್ಯೂಟ್ ಮಾಡ್ತಿದ್ದೀರಾ. ಸೊ ಇಲ್ಲಿ ಗಮನಿಸ್ಬೋದು ನೀವು 31% ಅಪ್ರಾಕ್ಸಿಮೇಟ್ಲಿ ಗೋಲ್ಡಲ್ಲಿದೆ ಇನ್ವೆಸ್ಟ್ಮೆಂಟು, 68% ಈಕ್ವಿಟಿಯಲ್ಲಿ ಇರತಕ್ಕಂಥದ್ದು. ನಾನು ಈಕ್ವಿಟಿ ಪೋರ್ಷನ್ ಇನ್ನೊಂಚೂರು ಎಕ್ಸ್ಟ್ರಾ ಮಾಡಬೇಕು ಅಂತಂದಾಗ ಆಬ್ವಿಯಸ್ಲಿ ನಾನು ಗೋಲ್ಡನ್ನು ಕಡಿಮೆ ಮಾಡಬೇಕು ಕ್ವಾಂಟಿಟಿನ. ಯು ಕ್ಯಾನ್ ಸಿ 20%ಗೆ ನಾನು ತೊಗೊಂಬರ್ಬೇಕಪ್ಪ ಅಂದ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಇವತ್ತು ಒಂದು ವೇರಿಯೇಷನ್ಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ. 3 ಕ್ವಾಂಟಿಟೀಸ್ಗಳನ್ನು ನಾನು ಕಡಿಮೆ ಮಾಡಿದರೆ, 6 ಕ್ವಾಂಟಿಟಿ ಇತ್ತು ಮುಂಚೆ, 3 ಕ್ವಾಂಟಿಟಿ ಕಡಿಮೆ ಮಾಡಿದ್ರೆ ಇಲ್ಲಿ ನೋಡಿ ನೆಗೆಟಿವ್ ಅಂತ ತೋರಿಸ್ತದೆ. ಇನ್ನೊಂದರಲ್ಲಿ ಏನೂ ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ ಬಿಕಾಸ್ ಆಟೋಮೆಟಿಕಲಿ ನಮ್ಮ ಹತ್ರ 18%ಗೆ ಬಂತು. ಆ್ಯಂಡ್ ಇದನ್ನು ಮಾಡೋದ್ರ ಮೂಲಕ 15 ರೂಪಾಯಿ ನನಗೆ ಸಿಗುತ್ತೆ ಅಂತ ಹೇಳ್ತಾ ಇದೆ. ಸೊ ಆದ 15 ರೂಪಾಯಿನ ನಾನು ಒಂದು ಕ್ವಾಂಟಿಟಿನ ಇಲ್ಲಿ ಇನ್ಕ್ರೀಸ್ ಮಾಡಿದೆ ಅಂತಂದರೆ ಯು ಕ್ಯಾನ್ ಸಿ 80-20 ಏನಿದೆಯೋ ಅಪ್ರಾಕ್ಸ್ ಅಲೋಕೇಶನ್ನು ನಮಗೆ ಸಿಕ್ಕಂಗಾಯಿತು. ಈ ಚೇಂಜಸ್ಗಳನ್ನು ನಾನು ಮಾಡ್ತೀನಿ ಅಂತಂದರೆ ಇಟ್ ಇಸ್ ಕೈಂಡ್ ಆಫ್ ಅ ಮ್ಯಾನೇಜಿಂಗ್ ದ ಪೋರ್ಟ್ಫೋಲಿಯೋ. ನಾನು ಕನ್ಫರ್ಮ್ ಚೇಂಜಸ್ ಅಂತ ಕೊಡ್ತೀನಿ ಆ್ಯಂಡ್ ಮ್ಯಾನೇಜ್ ಸ್ಮಾಲ್ ಕೇಸ್ ಅಂತ ಕೊಟ್ಟರೆ, ಕನ್ಫರ್ಮ್ ಆರ್ಡರ್ ಕೊಟ್ಟೆ, ಆ ಒಂದು ಬದಲಾವಣೆಗಳೇನಿದೆಯೋ ಇವಾಗ ಆ್ಯಸ್ ಪರ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಆ್ಯಸ್ ಪರ್ ಅವರ್ ಪ್ಲ್ಯಾನ್ ಏನಿದೆಯೋ ಅದು ಎಕ್ಸಿಕ್ಯೂಟ್ ಮಾಡಬೇಕು. ಇವಾಗ ಈ ರೀತಿಯಾಗಿ ನಾವು ಮ್ಯಾನೇಜ್ ಕೂಡ ಮಾಡ್ಬೋದು. ಯು ಕ್ಯಾನ್ ಸಿ ಆ ಒಂದು ಆರ್ಡರ್ ಎಕ್ಸಿಕ್ಯೂಟ್ ಆಗಿ ಮ್ಯಾನೇಜ್ ಆಗಿದೆ. ಮ್ಯಾನೇಜ್ ಆದಮೇಲೆ ಅವತ್ತಿನ ಸಿಚುವೇಷನ್ಸ್ ಏನಿದೆ ಅನ್ನೋದನ್ನು ಕೂಡ ಅದು ನಮಗೆ ತೋರಿಸುತ್ತೆ. ಎಷ್ಟು ಕ್ವಾಂಟಿಟಿ ಮುಂಚೆ 6 ಇತ್ತು, ಈಗ ನೋಡಿ 3 ಆಯಿತು, ಇದು 14 ಕ್ವಾಂಟಿಟಿ ಆಗಿದೆ. ಯು ಕ್ಯಾನ್ ಸಿ ಹಿಯರ್, ನೀವು ಆರ್ಡರ್ಸಲ್ಲಿ ಹೋಗ್ತೀರಾ ಅಂತ ಅಂದರೆ ಫಸ್ಟು ನಾವು ಪ್ಲೇಸ್ ಮಾಡಿದಂತಹ ಒಂದು ಆರ್ಡರ್ಸ್ಗಳು ಇಲ್ಲಿ ಬಿದ್ದಿದೆ. ದಿಸ್ ಈಸ್ ಪಾಯಿಂಟ್ 1. ಪಾಯಿಂಟ್ 2, ನಾವು ಮತ್ತೆ ನೆಕ್ಸ್ಟ್ ಮಾಡಿರ್ತಕ್ಕಂಥ ಬದಲಾವಣೆಗಳು ಅಗೇನ್ ಒಂದೇ ದಿನಕ್ಕೆ ಮಾಡೋದಲ್ಲ ಇದು. ನೀವು ನೆಕ್ಸ್ಟ್ 1 ತಿಂಗಳು 2 ತಿಂಗಳು ಬಿಟ್ಟಾಗ ಅವಕಾಶಗಳಿದ್ದಾಗ ಮ್ಯಾನೇಜ್ ಮಾಡ್ತೀರಾ ಅಂತಂದರೆ ಅಲ್ಲಿ ಮ್ಯಾನೇಜ್ ಮಾಡಿರ್ತಕ್ಕಂಥ ಒಂದು ಆಪ್ಷನ್ ಏನಿದೆಯೋ ಇಲ್ಲಿ ನಮಗೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ಇಟ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಒಂದು ಪೋರ್ಟ್ಫೋಲಿಯೋನ ಎಫೆಕ್ಟಿವ್ ಆಗಿ ನಾವು ಎನಿ ಗಿವನ್ ಪಾಯಿಂಟ್ ಇನ್ ಟೈಮ್ ಮ್ಯಾನೇಜ್ ಮಾಡ್ಬೋದು, ಹಾಗೆ ರಿವ್ಯೂ ಮಾಡ್ಬೋದು, ಪೋರ್ಟ್ಫೋಲಿಯೋದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳನ್ನು ಟ್ರ್ಯಾಕು ಕೂಡ ಮಾಡ್ಬೋದು ಆಗಿರುತ್ತೆ. ಆ್ಯಂಡ್ ಸಪೋಸ್ ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಪೋರ್ಟ್ಫೋಲಿಯೋದಲ್ಲಿ ರೆಗ್ಯುಲರ್ ಆಗಿ SIP ಮಾಡಬೇಕು ಅಂತಿದೆ ಅಂತ ಸಿಚುವೇಷನಲ್ಲಿ ಮಾಡೆಲ್ ಪೋರ್ಟ್ಫೋಲಿಯೋ ನೀವು ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಪೋರ್ಟ್ಫೋಲಿಯೋ ಏನಿದೆಯೋ ಅದನ್ನು ನಾನು ಕ್ಲಿಕ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇನ್ವೆಸ್ಟ್ ಸಿಸ್ಟಮೆಟಿಕಲಿ ಇನ್ ದಿ ಸ್ಮಾಲ್ ಕೇಸ್ ಟು ಓವರ್ಕಮ್ ಮಾರ್ಕೆಟ್ ವಾಲಟಿಲಿಟಿ. ಸ್ಟಾರ್ಟ್ SIP ಅಂತ ಕೊಟ್ಟರೆ ಯು ಕ್ಯಾನ್ ಸಿ ಹಿಯರ್ ಕಂಟಿನ್ಯೂ ವಿತ್ ಜೆರೋದ ಅಂತ ಕೇಳುತ್ತೆ, ಕಂಟಿನ್ಯೂ ವಿತ್ ಜೆರೋದ ಅಂತ ಕೊಡ್ತೀನಿ ನಾನು. ಸೊ ಆಟೋ SIP ಮಾಡ್ತೀರಾ, ಮ್ಯಾನುವಲ್ SIP ಮಾಡ್ತೀರಾ. ಮ್ಯಾನುವಲ್ SIP ಅಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಾಟ್ಸಪ್ಗೆ, ಹಾಗೆ ಮೆಸೇಜ್ಗೆ, ಮೇಲ್ಗೆ, ನಿಮ್ದು ಇವತ್ತು ಈ ರೀತಿಯಾದಂತಹ ಒಂದು ಇನ್ವೆಸ್ಟ್ಮೆಂಟ್ ಇದೆ, SIP ಇದೆ, ನೀವು ಮಾಡಬೇಕು ಅಂತ ಹೇಳ್ಕೊಂಡು. ಇನ್ನೊಂದು ಆಟೋ SIP, ಆಟೋಮೆಟಿಕಲಿ ನೀವು ಡಿಸೈಡ್ ಮಾಡಿರ್ತಕ್ಕಂತಹ ಡೇಟ್ಗೆ ಅರೌಂಡ್ 9:30 ಸುಮಾರಿಗೆ ಆರ್ಡರ್ ಪ್ಲೇಸ್ ಮಾಡ್ತಾನೆ ಅವನೇ.
ನಿಮ್ಮ ವೇಟೇಜಿನ ಪ್ರಕಾರ. ಸಪೋಸ್ ಇವಾಗ ನಾವು 80-20 ಇಟ್ಟಿದ್ದೀವಿ, ಅದೇ ರೀತಿ ಬಿಟ್ಟರೆ ನೆಕ್ಸ್ಟ್ ಮಂತ್ ಬಂದು 80-20 ಮತ್ತೆ ಹೊಡಿತಾನೆ ಅವನು. ಅವತ್ತಿನ ಸಿಚುವೇಶನ್ಸ್ಗೆ ಬದಲಾಗಿರ್ತಕ್ಕಂಥ ಬದಲಾವಣೆಗಳನ್ನು ಗಮನಕ್ಕೆ ಇಟ್ಕೊಂಡು, ಅಂದರೆ ಕ್ವಾಂಟಿಟೀಸ್ಗಳು ಏನಿದೆಯೋ ಆಟೋಮೆಟಿಕಲಿ ಅಡ್ಜಸ್ಟ್ಮೆಂಟ್ ಇವನ ಕಡೆಯಿಂದನೇ ಮಾಡ್ತಾನೆ. ನಮ್ಮ ಕಡೆಯಿಂದ ನಾವು ಮಾಡಬೇಕಾಗಿರೋದು, ಈಗ ಫಾರ್ ಎಕ್ಸಾಂಪಲ್ ಸೆಪ್ಟೆಂಬರ್ ಅಲ್ಲಪ್ಪ, ಅಕ್ಟೋಬರ್ 4ನೇ ತಾರೀಕು ಅಥವಾ ಅಕ್ಟೋಬರ್ 3ನೇ ತಾರೀಕಿಂದ ಎವ್ರಿ ಮಂತು 3ನೇ ತಾರೀಕು ನಾನು ಫ್ರೀಕ್ವೆನ್ಸಿ ಇಟ್ಕೊಂಡು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇಮ್ಯಾಜಿನ್ ಒಂದು 5,000 ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಕ್ಕಂಥ ಸಿಚುವೇಶನ್ ಇದೆ ಅಂತಂದರೆ ಅಲ್ಲಿ ಗಿವ್ ದ ಡೀಟೇಲ್ಸ್, ರಿವ್ಯೂ ಆರ್ಡರ್ಸ್ ಅಂತ ಕೊಡ್ತೀನಿ ನಾನು. ನೋಡಿ 84 ಕ್ವಾಂಟಿಟಿ ಇವತ್ತಿನ ಸಿಚುವೇಶನ್ಗೆ ತೋರಿಸ್ತಾ ಇದ್ದಾನೆ, ಬಟ್ ಅವತ್ತು ಇರತಕ್ಕಂತಹ ಪ್ರೈಸಿನ ಬದಲಾವಣೆಗೆ ಅನುಗುಣವಾಗಿ ಈ ಕ್ವಾಂಟಿಟಿ ಏನಿದೆಯೋ ಆಟೋಮೆಟಿಕಲಿ ಪ್ಲೇಸ್ ಆಗುತ್ತೆ ಡ್ಯೂರಿಂಗ್ ಮಾರ್ಕೆಟ್ ಅವರ್ಸ್, ಅಂದರೆ 9:30 ಸುಮಾರಿಗೆ. ಸ್ಟಾರ್ಟ್ SIP ಅಂತ ಕೊಟ್ಟರೆ ವೆರಿಫೈಯಿಂಗ್ ಇಟ್ಸ್ ಯು ಹ್ಯಾವ್ ಸ್ಟಾರ್ಟೆಡ್ ಮಂತ್ಲಿ SIP ಕಂಟಿನ್ಯೂ ಅಂತ ಕೊಡ್ತೀನಿ ನಾನು. ಸೊ ಇಲ್ಲಿ ಗಮನಿಸ್ಬೋದು ನೀವು SIP ಆ್ಯಕ್ಟಿವ್ ಅಂತಕ್ಕಂತಹ ಒಂದು ಆಪ್ಷನ್ ನಮಗೆ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ನಾವು ಡಿಸೈಡ್ ಮಾಡಿರ್ತಕ್ಕಂತಹ ಡೇಟಿಗೆ ಎಷ್ಟು ಅಮೌಂಟನ್ನು ಈ ಒಂದು ಪರ್ಟಿಕ್ಯುಲರ್ ಪ್ರಪೋರ್ಷನ್ ಏನು ನಾವು ಡಿಸೈಡ್ ಮಾಡಿರ್ತೀವಿ ಇನಿಷಿಯಲಿ, ಆ ಪ್ರಪೋರ್ಷನ್ಗೆ ಅಥವಾ ಮ್ಯಾನೇಜ್ ಆಗಿರ್ತಕ್ಕಂಥ ಪ್ರಪೋರ್ಷನ್ಗೆ ಆಟೋಮೆಟಿಕಲಿ ಬಂದು ಇವನು ಆ್ಯಕ್ಟಿವೇಟ್ ಮಾಡ್ತಾನೆ. SIPನ ಎವ್ರಿ ಮಂತು ಬಂದು ನಿಮ್ಮ ಬ್ರೋಕರ್ ಅಕೌಂಟಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ಆರ್ಡರ್ಸ್ಗಳು. ಇಲ್ಲ ನಾನು ಇದನ್ನು ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ ಎಡಿಟ್ ಆಟೋ SIP ಏನಿದೆಯೋ ಇದನ್ನು ಹೋಗ್ತೀನಿ. ಇಲ್ಲಿ ಹೋಗ್ಬಿಟ್ಟು ನಾನು ಮತ್ತೆ ಕಂಟಿನ್ಯೂ ಟು ಝೆರೋದಾ ಅಂತ ಕೊಡ್ತೀನಿ. ಆ್ಯಂಡ್ ಯು ಕ್ಯಾನ್ ಸಿ ಡೇಟು ಹಾಗೆ ಮಂತು ಇದನ್ನು ವೇರಿಯೇಷನ್ಸ್ ಮಾಡ್ಕೊಳ್ಬೋದು. ನೀವು ಬೇರೆ ಡೇಟಿಗೆ ತೊಗೊಂಡು ಹೋಗಬೇಕು ಅಂದ್ರೆ ತೊಗೊಂಡು ಹೋಗ್ಬೋದು. ಮ್ಯಾನುವಲ್ SIP ಮಾಡಬೇಕು ಅಂದರೆ ಮ್ಯಾನುವಲ್ SIP ಮಾಡ್ಬೋದು. ಇಲ್ಲ ನನಗೆ ಬೇಡಪ್ಪ ಎಂಡ್ SIP, ನನಗೆ SIPನೇ ಬೇಡ, SIP ಎಂಡ್ ಮಾಡ್ತೀನಿ ನಾನು ಅಂತಂದ್ರೆ ಅದನ್ನು ಕೂಡ ಮಾಡ್ಬೋದು. ಸೊ ನೋಡಿ SIP ಕ್ಯಾನ್ಸಲ್ ಆಗೋಯ್ತು. ಇದ್ರ ಮೂಲಕ ಈ ಪೋರ್ಟ್ಫೋಲಿಯೋ ಮುಂದೆ ಇದ್ದಂಥ ಆಟೋ SIP ಸಿಂಬಲ್ ಏನಿದೆಯೋ ಅದು ಹೊರಟೋಯ್ತು. ದಿಸ್ ಈಸ್ ಹೌ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಹಾಗೆ ಇನ್ವೆಸ್ಟ್ಮೆಂಟಿನ ಮ್ಯಾನೇಜ್ಮೆಂಟ್ ಅಟ್ ದ ಸೇಮ್ ಟೈಮ್. ಇಲ್ಲಪ್ಪ ನಾನು SIPಗೆ ಇನ್ನೊಂದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ಕೊಳ್ತೀನಿ, ಯು ಕ್ಯಾನ್ ಕ್ರಿಯೇಟ್ ನಿಮ್ಮದೇ ಅಂತ ಒಂದು ಸ್ಮಾಲ್ ಕೇಸ್ ಕ್ರಿಯೇಟ್ ಮಾಡಿಕೊಂಡು SIPಗೆ ಅಂತಲೇ ಕ್ರಿಯೇಟ್ ಮಾಡಿಕೊಂಡು ನೀವು ಮಂತ್ ಆನ್ ಮಂತು ಒಂದು ಸಟನ್ ಅಮೌಂಟನ್ನು ETFಸ್ಗಳಲ್ಲಿ ಅಥವಾ ನಿಮಗೊಂದು 5-6 ಸ್ಟಾಕ್ಸ್ಗಳಿದೆ ನಿಮ್ಮ ಫೇವ್ರೇಟ್ ಸ್ಟಾಕ್ಸ್ಗಳು, ಆ ಸ್ಟಾಕ್ಸ್ಗಳಲ್ಲಿ ಮಂತ್ ಆನ್ ಮಂತು ಸಮ್ ಅಮೌಂಟನ್ನು ಬೈ ಡಿಫಾಲ್ಟ್ ಆಗಿ ನೀವು ಇನ್ವೆಸ್ಟ್ ಮಾಡ್ಬೋದು ಸಿಸ್ಟಮೆಟಿಕ್ ವೇದಲ್ಲಿ. ಸ್ಮಾಲ್ ಕೇಸಿಂದ ಆರ್ಡರ್ ಎಕ್ಸಿಕ್ಯೂಟ್ ಆಗಬೇಕು ನಿಮಗೆ ಅಂತ ಅಂದರೆ ಸೊ ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ಅವತ್ತಿನ ಸಿಚುವೇಷನಲ್ಲಿ ದುಡ್ಡು ಇರಬೇಕು. ದುಡ್ಡಿಲ್ಲ ಅಂತಂದರೆ ಇವನ್ ಇವನು ಆರ್ಡರ್ ಹೊಡೆದ್ರೂ ಕೂಡ ರಿಜೆಕ್ಟ್ ಆಗಿಬಿಡುತ್ತೆ. ಯಾಕೆ? ಫಂಡ್ಸ್ಗಳಿಲ್ಲ. ಸೊ ಆ ಫಂಡನ್ನು ನಿಮ್ಮ ಬ್ರೋಕರ್ ಅಕೌಂಟ್ಗೆ ಯಾವ ರೀತಿ ಆಟೋಮೆಟಿಕಲಿ SIP ಡೇ ದಿನ ನಿಮ್ಮ ಬ್ಯಾಂಕಿಂದ ಆ್ಯಡ್ ಮಾಡಬಹುದು ಅನ್ನೋದು ಪ್ರೋಸೆಸ್ ಏನಿದೆಯೋ ಒಂದು ಸತಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಕರೆಕ್ಟಾಗಿ ಗಮನ ಕೊಡಿ. ಆಟೋಮೆಟಿಕಲಿ ಬ್ಯಾಂಕ್ ಅಕೌಂಟಿಂದ ಬ್ರೋಕರ್ ಲೆವೆಲಲ್ಲಿ ನೀವು ಅಮೌಂಟನ್ನು ಆ್ಯಡ್ ಮಾಡಲಿಕ್ಕೆ ಸುಮಾರು ದಾರಿಗಳಿದೆ. ಒಂದು ಮ್ಯಾನುವಲ್ ಆಗಿ ನೀವು ಮಾಡ್ಬೋದು. ಅದನ್ನು ಮಾಡ್ತೀವಿ ಅಂತಂದರೆ SIP ಪರ್ಪಸ್ ಸಾಲ್ವ್ ಆಗಲ್ಲ, ಆಟೋಮೆಟಿಕಲಿ ಆಗಬೇಕು ನಮಗೆ. ಸೊ ಈ ಮ್ಯಾಂಡೇಟ್ ಅಂತ ಹೇಳ್ತಾರೆ. UPI ಮೂಲಕ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕನೂ ಕೂಡ ನೀವು ಆ್ಯಡ್ ಮಾಡ್ಬೋದು. ನನ್ನ ಪ್ರಕಾರ ಅದು ಅಷ್ಟು ಎಫೆಕ್ಟಿವ್ ಸೊಲ್ಯೂಷನ್ ಅಲ್ಲ. ಸ್ಟಾಕ್ SIP ಅಥವಾ ETF SIP ಮಾಡ್ತಾ ಇದ್ದೀವಿ ಅಂತಂದರೆ ದ ಬೆಸ್ಟ್ ವೇ ಏನಪ್ಪ ಅಂತ ಅಂದರೆ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ಗಳನ್ನು, ಈಗ ಫಾರ್ ಎಕ್ಸಾಂಪಲ್ ನಾನು ಸಡನ್ ಬ್ಯಾಂಕ್ ಯೂಸ್ ಮಾಡ್ತಾ ಇದ್ದೀನಿ, ಆ ಬ್ಯಾಂಕಲ್ಲಿ ಬ್ರೋಕರ್ನ ಅಕೌಂಟ್ ಡೀಟೇಲ್ಸನ್ನು ಆ್ಯಡ್ ಮಾಡಿಕೊಂಡು ಎವ್ರಿ ಮಂತು, ಈಗ 5ನೇ ತಾರೀಕು ನಾನು SIP ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ, 5ನೇ ತಾರೀಕು SIP ದಿನಾನೇ ನಾನು ಎಷ್ಟು ಅಮೌಂಟನ್ನು ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ಆ ಅಮೌಂಟ್ ಏನಿದೆಯೋ ಆ ಒಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ನ ನಾವು ಕೊಟ್ಬಿಟ್ರೆ ಬ್ಯಾಂಕ್ ಅಕೌಂಟಲ್ಲಿ ಆಟೋಮೆಟಿಕಲಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಲ್ಲಿ ಗಮನಿಸ್ತಾ ಇರ್ಬೋದು, ಝೆರೋದ ಡೀಟೇಲ್ಸನ್ನು ನಾನು ತೋರಿಸ್ತಾ ಇದ್ದೀನಿ, ಬಟ್ ಪ್ರತಿಯೊಬ್ಬ ಬ್ರೋಕರ್ ಹತ್ರನೂ ಕೂಡ ಇದಿರುತ್ತೆ. ನಿಮ್ಮ ರಿಜಿಸ್ಟರ್ಡ್ ಬ್ಯಾಂಕ್ ಯಾವುದಿರುತ್ತೋ, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ICICI ಯಾವುದೋ ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ ಲಿಂಕ್ ಮಾಡಿದ್ದೀರಾ, ನಿಮ್ಮ ಟ್ರೇಡಿಂಗ್ ಅಕೌಂಟ್ಗೆ ಲಿಂಕ್ ಇದೆ ಆ ಅಕೌಂಟ್ ನಂಬರ್, ದಟ್ ಈಸ್ ಇಂಪಾರ್ಟೆಂಟ್. ಆ ಬ್ಯಾಂಕಿಂದ ನೀವು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ, ಆಟೋಮೆಟಿಕಲಿ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ನು ಬ್ಯಾಂಕ್ ಲೆವೆಲಲ್ಲಿ ಕೊಟ್ಟು ಆ ಒಂದು ಪರ್ಟಿಕ್ಯುಲರ್ ಡೇಟಿಗೆ ಅಂತಂದರೆ ಈ ಡೀಟೇಲ್ಸ್ಗಳನ್ನ ನೀವು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಫಸ್ಟ್. ಫಾರ್ ಎಕ್ಸಾಂಪಲ್ ಝೆರೋದ ಯೂಸರ್ಸ್ಗಳಿಗೆ ನಾನು ತೋರಿಸ್ತಾ ಇರ್ತಕ್ಕಂಥದ್ದು HDFC ಬ್ಯಾಂಕ್, ಝೆರೋದ ಬ್ರೋಕಿಂಗ್ ಲಿಮಿಟೆಡ್, ಅಕೌಂಟ್ ನಂಬರ್ ಇಲ್ಲಿದೆ, ಕರೆಂಟ್ ಅಕೌಂಟು. ಸೊ ಈ ಡೀಟೇಲ್ಸ್ಗಳನ್ನೆಲ್ಲ ಕೊಟ್ಟಾದ ತಕ್ಷಣವೇ ಮಾಮೂಲಿ ಹೆಂಗೆ ಒಬ್ಬ ಪೇಯಿನ ಆ್ಯಡ್ ಮಾಡ್ತೀವೋ ನಾವು ಅದೇ ರೀತಿ ಆ್ಯಡ್ ಮಾಡಿ ಫಂಡ್ ಟ್ರಾನ್ಸ್ಫರ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನನ್ನು ನೀವು ಯಾವ ಡೇಟ್ಗೆ SIP ಮಾಡಬೇಕು ಅಂದ್ಕೊಂಡಿದ್ರೋ ಆ ಒಂದು ಡೇಟ್ಗೆ ಮಾಡಿಬಿಟ್ರೆ ಆಟೋಮೆಟಿಕಲಿ ಅವತ್ತಿನ ದಿನ ಡೈರೆಕ್ಟಾಗಿ ಅಮೌಂಟ್ ಏನಿದೆ ಡಿಡಕ್ಟ್ ಆಗುತ್ತೆ ನಿಮ್ಮ ಬ್ಯಾಂಕಿಂದ. ನೀವು ಡಿಸೈಡ್ ಮಾಡಿರ್ತಕ್ಕಂಥ ಅಮೌಂಟು ಅದು ಬಂದು ಈ ನಿಮ್ಮ ಬ್ರೋಕಿಂಗ್ ಅಕೌಂಟಲ್ಲಿ ಕೂತ್ಕೊಳ್ಳುತ್ತೆ. ಸೊ 9:30 ಸುಮಾರಿಗೆ ಸ್ಮಾಲ್ ಕೇಸಿಂದ ನೀವು ಡಿಸೈಡ್ ಮಾಡಿರ್ತಕ್ಕಂತಹ ಒಂದು ಸ್ಮಾಲ್ ಕೇಸ್ ಏನಿದೆಯೋ ಆ ಸ್ಮಾಲ್ ಕೇಸಿನ ಆರ್ಡರ್ ಪ್ಲೇಸ್ ಆಗುತ್ತೆ. ನಿಮ್ಮ ಹತ್ರ ಫಂಡ್ ಆಲ್ರೆಡಿ ಇರುತ್ತೆ, ಆರ್ಡರ್ ಪ್ಲೇಸ್ ಆಯಿತು ಅಂತಂದರೆ ಎಕ್ಸಿಕ್ಯೂಟ್ ಆಗುತ್ತೆ. ಇವಾಗ ವೆರಿ ಇಂಪಾರ್ಟೆಂಟ್, ಚಾರ್ಜಸ್ಗಳೇನು ಸರ್? ಫ್ರೀಯಾಗಂತೂ ಕೊಡೋಕ್ಕಾಗಲ್ಲ. ಈ ರೀತಿಯಾಗಿ ಯೂಸ್ ಮಾಡ್ತೀವಿ ನಾವು ಅಂತಂದರೆ, ಈಗ ತುಂಬ ಲಾರ್ಜ್ ಸಮ್ ಅಮೌಂಟ್ ಇದೆ ಅಂತಂದ್ರೂ ಕೂಡ ಮಲ್ಟಿಪಲ್ ಪೋರ್ಟ್ಫೋಲಿಯೋಸ್ಗಳನ್ನು ಮ್ಯಾನೇಜ್ ಮಾಡ್ಬೋದು. ಈ ರೀತಿಯಂಥ ಸಂದರ್ಭದಲ್ಲಿ ಸರ್ಟನ್ ಚಾರ್ಜಸ್ಗಳನ್ನು ಪ್ಲಾಟ್ಫಾರ್ಮ್ ಫೀ ಆಗಿ ನಾವು ಕೊಡಬೇಕಾಗತ್ತೆ ಸ್ಮಾಲ್ ಕೇಸ್ಗೆ. ಯಾವ್ಯಾವ ರೀತಿ ಇದೆ? ಒಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಥವಾ ಲಂಪ್ಸಮ್ ಇನ್ವೆಸ್ಟ್ಮೆಂಟ್, ಹೊಸ ಇನ್ವೆಸ್ಟ್ಮೆಂಟ್ ನೀವು ಮಾಡ್ತಿದ್ದೀರಾ ಅಂತಂದರೆ ಮ್ಯಾಕ್ಸಿಮಮ್ ಅಮೌಂಟು 100 ರೂಪೀಸ್. ಸೊ ಒನ್ ಟೈಮ್ ಕಟ್ ಆಗುತ್ತೆ. ಅಥವಾ ಅದಕ್ಕಿಂತ ಕೆಳಗಡೆಗೆ ಅಂತಂದರೆ ಸರ್ಟನ್ ಪರ್ಸೆಂಟೇಜ್ ಏನಿದೆ ಇಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದು, ಆ ಪರ್ಸೆಂಟೇಜ್ ಬೇಸಿಸಲ್ಲಿ ಒಂದು ಕಟ್ ಮಾಡ್ಕೊಳ್ತಾನೆ. ಬಟ್ ಮ್ಯಾಕ್ಸಿಮಮ್ ಒನ್ ಟೈಮ್ ಚಾರ್ಜ್ 100 ರೂಪೀಸ್ ಆಗುತ್ತೆ. ಬಟ್ ನಾವು ಮ್ಯಾನೇಜ್ ಮಾಡಿದ್ವಿ ನೋಡಿ, ಈಗ ನೆಕ್ಸ್ಟ್ ಮಂತ್ ಬರ್ತೀನಿ, ನಾನು ಏನೋ ಒಂದು ವೇರಿಯೇಷನ್ಸ್ ಮಾಡ್ತೀನಿ ಪೋರ್ಟ್ಫೋಲಿಯೋದಲ್ಲಿ, ನನ್ನ ಹತ್ರ ಈಗ 100 ರೂಪಾಯಿ ಸೆಲ್ ಮಾಡಿದೆ, 100 ರೂಪಾಯಿ ವ್ಯಾಲ್ಯೂ ಬೈ ಮಾಡಿದ್ದೀನಿ ಅಂತಂದರೆ
ಎನಿ ಗಿವನ್ ಪಾಯಿಂಟ್ ಇನ್ ಟೈಮ್ ಹೊಸ ವ್ಯಾಲ್ಯೂನ ನಾನು ಆ್ಯಡ್ ಮಾಡ್ತಿಲ್ಲ ಪೋರ್ಟ್ಫೋಲಿಯೋದಲ್ಲಿ, ಇರ್ತಕ್ಕಂಥದ್ರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಿದ್ದೀನಿ ಅಂತಂದರೆ ಯಾವುದೇ ರೀತಿಯಾದಂಥ ಚಾರ್ಜಸ್ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, SIP ನೀವು ಮಾಡಿದ್ದೀರಾ ಅಂತಂದರೆ ಫಸ್ಟ್ ಟೈಮ್ ಮಾತ್ರ ಆ ಒಂದು ಸ್ಪೆಸಿಫಿಕ್ ಅಮೌಂಟ್ ಏನಿದೆಯೋ, ಈಗ ಒಂದು 50,000 ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದ್ರೆ 50, 60, 100 ರೂಪೀಸ್ ಏನಿದೆಯೋ ಮ್ಯಾಕ್ಸಿಮಮ್ 100 ರೂಪೀಸ್ ಕಟ್ ಆಗುತ್ತೆ ಫಸ್ಟ್ ಟೈಮ್. ನಿಮ್ಮ ಫಂಡ್ ಲೆಡ್ಜರ್ ಏನಿದೆಯೋ ಅಥವಾ ನಿಮ್ಮ ಟ್ರೇಡಿಂಗ್ ಅಕೌಂಟಿಂದನೇ ಆ ಒಂದು ವಿಚಾರ ಕಟ್ ಆಗ್ತಕ್ಕಂಥದ್ದು, ಅಲ್ಲಿಂದನೇ ಡಿಡಕ್ಟ್ ಮಾಡ್ಕೊಳ್ತಾರೆ ಇವರು. ಸೊ ನೀವು ಲೆಡ್ಜರಲ್ಲಿ ನೋಡ್ಬೋದು ಆ ಡೀಟೇಲ್ಸನ್ನು. ಒಂದು ಸತಿ ಅದಾದಮೇಲೆ SIP ಎವ್ರಿ ಟೈಮ್ ನೀವು ಮಾಡ್ತಿದ್ದೀರಾ ಅಂತಂದರೆ ಮ್ಯಾಕ್ಸಿಮಮ್ 10 ರೂಪೀಸ್ ಅಥವಾ ಪರ್ಸೆಂಟೇಜ್ ಏನಿದೆಯೋ ಆ ಪರ್ಸೆಂಟೇಜು ಇಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದು, ಆ ಪರ್ಸೆಂಟೇಜ್ನೇ ಕಟ್ ಮಾಡ್ಕೊಳ್ತಾನೆ. ಬಟ್ ಮ್ಯಾಕ್ಸಿಮಮ್ ಈಸ್ 10 ರೂಪೀಸ್. ನೀವು 50,000 SIP ಮಾಡಿ, 1,00,000 SIP ಮಾಡಿ, ಒಂದು ಸ್ಮಾಲ್ ಕೇಸಲ್ಲಿ ಎವ್ರಿ SIPಗೂ ಮ್ಯಾಕ್ಸಿಮಮ್ 10 ರೂಪಾಯಿಯಷ್ಟು ಡಿಡಕ್ಷನ್ನು ಈ ಪ್ಲಾಟ್ಫಾರ್ಮ್ ಫೀ ಆಗಿ ಕಟ್ ಆಗುತ್ತೆ. ಇಲ್ಲಪ್ಪ ನಾನು ಸ್ಮಾಲ್ ಕೇಸ್ ಎಕ್ಸಿಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ, ನಾನು ಇನ್ವೆಸ್ಟ್ಮೆಂಟ್ಸ್ಗೆ ಹೋಗ್ತೀನಿ, ಈಗ ಫಾರ್ ಎಕ್ಸಾಂಪಲ್ ಮಾಡಲ್ ಪೋರ್ಟ್ಫೋಲಿಯೋ, ನನಗೆ ಬೇಡ, ಇದು ನನಗೆ ಇಷ್ಟ ಇಲ್ಲ ಇದರಲ್ಲಿ ಇರ್ತಕ್ಕಂಥದ್ದು, ನಾನು ಕಂಪ್ಲೀಟ್ ಎಕ್ಸಿಟ್ ಆಗ್ಬಿಡಬೇಕು ಅಥವಾ ಸಮ್ ಪೋರ್ಷನ್ ಎಕ್ಸಿಟ್ ಆಗಬೇಕು, ಈ ರೀತಿಯಂಥ ಸಂದರ್ಭದಲ್ಲಿ ನೀವು ಅದ್ರ ಒಳಗಡೆ ಹೋಗ್ತೀರಾ. ಫಸ್ಟು ಹೋಗಿ ಆದ ಮೇಲೆ ಯು ಕ್ಯಾನ್ ಸಿ ಹಿಯರ್ ಎಕ್ಸಿಟ್ ಸ್ಮಾಲ್ ಕೇಸ್ ಅನ್ನೋ ಆಪ್ಷನ್ ಕಾಣಿಸ್ತಾ ಇದೆ. ಸೊ ನಾನು ಇದನ್ನು ಕ್ಲಿಕ್ ಮಾಡ್ತೀನಿ, ಕಂಟಿನ್ಯೂ ವಿತ್ ಝೆರೋದಾ ಕೊಟ್ಟೆ. ಸೊ 2 ಆಪ್ಷನ್ ಕೊಡ್ತಾನೆ ಅವನು, ಹೋಲ್ ಅಂದರೆ ಏನಿದೆಯೋ ಕಂಪ್ಲೀಟ್ ಎಕ್ಸಿಟ್ ಆಗ್ಬಿಡ್ತಕ್ಕಂಥ ಆಪ್ಷನ್, ಅಥವಾ ಪಾರ್ಷಿಯಲ್ 116 ರೂಪಾಯಿ ಎಕ್ಸಿಟ್ ಮಾಡ್ಕೊಳ್ಬೋದು. ಈಗ ಒಂದು 10 ಲಕ್ಷ ಅಥವಾ ಒಂದು 5 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ, ಒಂದು 10,000 ಇಮಿಡಿಯೇಟ್ಲಿ ಅರ್ಜೆಂಟಿಗೆ ಬೇಕಾಗಿದೆ, ಆ ಒಂದು ಸಂದರ್ಭದಲ್ಲಿ ಎಕ್ಸಿಟ್ ಅಮೌಂಟನ್ನು ಇಲ್ಲಿ ಕೊಟ್ಟರೆ ನಿಮ್ಮ ಪ್ರಪೋರ್ಷನ್ ಏನಿದೆಯೋ ವೇಟೇಜ್ ಅದೇ ರೀತಿ ಇಟ್ಟು ಅಮೌಂಟನ್ನು ಸೆಲ್ ಮಾಡ್ತಾನೆ, ನಿಮ್ಮ ಟ್ರೇಡಿಂಗ್ ಅಕೌಂಟಿಗೆ ದುಡ್ಡು ಬರುತ್ತೆ. ಸೊ ನೀವು ಅದನ್ನು ಆ್ಯಸ್ ಲೈಕ್ ನೀವು ಯಾವ ರೀತಿ ಟ್ರೇಡಿಂಗ್ ಅಕೌಂಟಿಂದ ಬ್ಯಾಂಕ್ ಅಕೌಂಟಿಗೆ ವಿಡ್ರಾ ಮಾಡ್ಕೊಳ್ತೀರೋ ಆ ರೀತಿಯಾಗಿ ಮಾಡ್ಕೊಳ್ಬೋದು. ಸೊ ನಾನು ಈ ಒಂದು ಕೇಸಲ್ಲಿ ಹೋಲ್ ಎಕ್ಸಿಟ್ ಅಂತ ಕೊಡ್ತೀನಿ, ಎಕ್ಸಿಟ್ ಸ್ಮಾಲ್ ಕೇಸ್ ಕೊಟ್ಟೆ, ಕನ್ಫರ್ಮ್ ಆರ್ಡರ್ಸ್ ಅಂತ ಕೊಟ್ಟೆ, ಆರ್ಡರ್ ಪ್ಲೇಸ್ ಆಯಿತು. ನೀವು ಕೇಳಿಸ್ಕೋಬೋದು, ಸೌಂಡ್ ಕೇಳಿಸ್ತು ಅಲ್ಲಿ. ಸೊ ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ ಅಂದರೆ ನಾವು ಕಂಪ್ಲೀಟ್ ಎಕ್ಸಿಟ್ ಆಗಿದ್ದೀವಿ. ಸಿ ರಿಟರ್ನ್ಸ್ ಅಂತ ಕೊಡ್ತೀನಿ ನಾನು. ಈಗ ನೋಡಿ ಫಾರ್ ಎಕ್ಸಾಂಪಲ್, ಈಗ ಈ ಒಂದು ಸಿಚುವೇಷನ್ ನೋಡ್ತೀವಿ ಅಂತಂದರೆ 2 ಒಂದು ಬಾಸ್ಕೆಟ್ ಏನಿದೆಯೋ, ನಾವು ಸದ್ಯಕ್ಕೆ ಈ ಒಂದು ಪರ್ಟಿಕ್ಯುಲರ್ ಅಕೌಂಟ್ ಸ್ಮಾಲ್ ಅಕೌಂಟ್ ಮ್ಯಾನೇಜ್ ಮಾಡ್ತಾ ಇರತಕ್ಕಂಥದ್ರಲ್ಲಿ ಇರ್ತಕ್ಕಂಥದ್ದು. ಸೊ ಪ್ರೀವಿಯಸ್ಲಿ ಎಕ್ಸಿಟೆಡ್ ಸ್ಮಾಲ್ ಕೇಸಸ್ ಇಫ್ ಯು ಲುಕ್ ಎಟ್, ಸೊ ಲಾಸ್ಟ್ ಆಗಿರ್ತಕ್ಕಂತಹ ಸ್ಮಾಲ್ ಕೇಸ್ಗಳು ಏನು ಎಕ್ಸಿಟ್ ಆಗಿದ್ವು ಅದರ ಡೀಟೇಲ್ಸ್ಗಳನ್ನ ಇಲ್ಲಿ ನೋಡ್ಬೋದು ನಾವು. ನೋಡಿ ಲಾಸ್ಟ್ ಯಾವುದೊಂದು 3,000 ರೂಪಾಯಿ ಅಷ್ಟು ಪ್ರಾಫಿಟ್ ಬಂದಿತ್ತು ಇದರಲ್ಲಿ, ಆ್ಯಂಡ್ ಇವಾಗ ನಾವು ಎಕ್ಸಿಟ್ ಆಗಿರೋದ್ರಲ್ಲಿ 0.48 ರೂಪೀಸ್ನಷ್ಟು ಲಾಸ್ ಆಗಿದೆ. ಸೊ ಎಂಟೈರ್ ಡೀಟೇಲ್ಸ್ ಏನಿದೆಯೋ ನೀವು ಒಬ್ಬ ಪ್ರೊಫೆಷ್ನಲ್ ಆಗಿ ಎಂಟೈರ್ ಆಗಿ ಇದನ್ನು ಮ್ಯಾನೇಜ್ ಮಾಡ್ಕೊಳ್ಬೋದು. ಎಟ್ ದ ಲೆವೆಲ್ ಆಫ್ ಅಕೌಂಟ್ ಒಂದು ಪ್ರೊಫೆಷ್ನಲ್ ಫಂಡ್ ಮ್ಯಾನೇಜರ್ ಥರ ನಿಮ್ಮ ಪೋರ್ಟ್ಫೋಲಿಯೋನ ಮ್ಯಾನೇಜ್ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶ ಈ ಆ್ಯಪ್ ತಂದುಕೊಡುತ್ತೆ. ಆ್ಯಂಡ್ ಯಾವುದೇ ಒಂದು ಎಕ್ಸಿಟ್ ಇರಲಿ, ಪಾರ್ಷಿಯಲ್ ಅಥವಾ ಫುಲ್ ಎಕ್ಸಿಟ್, ಯಾವುದೇ ಎಕ್ಸಿಟ್ಗೂ ಕೂಡ ನಿಮ್ಮ ಬ್ರೋಕರೇಜು ಅದೆಲ್ಲ ಮಾಮೂಲಿ, ಅದು ಚಾರ್ಜಸ್ ಇದ್ದೇ ಇರುತ್ತೆ, ಟ್ರಾನ್ಸಾಕ್ಷನ್ STT ಅದೆಲ್ಲ ಬೇರೆ. ಈ ಸ್ಮಾಲ್ ಕೇಸಿನ ಪ್ಲಾಟ್ಫಾರ್ಮ್ ಫೀಸ್ ಪ್ರಕಾರ ನೋಡ್ತೀವಿ ಅಂತಂದ್ರೆ ಯಾವುದೇ ರೀತಿಯಂಥ ಚಾರ್ಜಸ್ ಇಲ್ಲ. ಎಂಟ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ. ಹಾಗೆ SIP ಎವ್ರಿ SIPಗೂ ಕೂಡ ಮ್ಯಾಕ್ಸಿಮಮ್ 10 ರೂಪೀಸ್. ಹಾಗೆ ಫಸ್ಟ್ ಒನ್ ಟೈಮ್ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ ಅದಕ್ಕೆ ಮ್ಯಾಕ್ಸಿಮಮ್ 100 ರೂಪೀಸ್ ಎಕ್ಸಿಕ್ಯೂಟ್ ಆಗುತ್ತೆ. ನೀವು ರೀಬ್ಯಾಲೆನ್ಸಿಂಗ್ ಮಾಡ್ತಿದ್ದೀರಾ, ಮ್ಯಾನೇಜ್ ಮಾಡ್ತಿದ್ದೀರಾ ಅಥವಾ ಎಕ್ಸಿಟ್ ಆಗ್ತಿದ್ದೀರಾ ಅಂತಂದರೆ ಯಾವುದೇ ರೀತಿಯಾದಂಥ ಚಾರ್ಜಸ್ ಆ್ಯಸ್ ಅಪ್ ನೋ ಇಲ್ಲ. ಇವಾಗ ಕೇಳ್ಬೋದು ನೀವು, ಸರಿ ನಟರಾಜ್, ವಾಟ್ ಇಸ್ ದ ಯೂಸ್, ಏನು ಇದರಿಂದ ಉಪಯೋಗ ಆದರೆ ಏನಿದೆ ಅಂತಕ್ಕಂಥ ಒಂದು ಪಾಯಿಂಟರ್ ಬಂದಾಗ, ಒಂದು ಕಂಪ್ಲೀಟ್ ಕಂಟ್ರೋಲ್ ನಮ್ಮ ಕಡೆಗೆ ಇರುತ್ತೆ. ಲೈವ್ ಮಾರ್ಕೆಟಲ್ಲಿ ವಿಚಾರಗಳನ್ನು ಹ್ಯಾಂಡಲ್ ಮಾಡ್ಬೋದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಎಕ್ಸ್ಪೆನ್ಸ್ ರೇಷಿಯೋಸ್ಗಳು ಅಂತ ಬಂದರೆ, ಎಸ್ಪೆಷಲಿ ಇಂಡೆಕ್ಸ್ ಫಂಡ್ಗಳನ್ನು ನಾವು ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೂ ಕೂಡ 0.3, 0.4, 0.5% ವೇರಿಯೇಷನ್ಸ್ಗಳು ಬಿಟ್ವೀನ್ ಇಂಡೆಕ್ಸ್ ಫಂಡ್ ಅಥವಾ ಬಿಟ್ವೀನ್ ETF ಹಾಗೆ ಆ್ಯಕ್ಟಿವ್ಲಿ ಮ್ಯಾನೇಜ್ಡ್ ಫಂಡ್ಸ್ಗಳಿಗೆ ಈಸಿಲಿ ಇರುತ್ತೆ. ಸೊ ಆ ಒಂದು ಎಕ್ಸ್ಪೆನ್ಸ್ ರೇಷಿಯೋನು ಕೂಡ ನಾವು ಉಳಿಸ್ಕೊಳ್ಬೋದು. ಎಕ್ಸಿಟ್ ಲೋಡ್ ಇಲ್ಲ, ಯಾವುದೇ ರೀತಿಯಂಥ ತಲೆನೋವಿಲ್ಲ, ನಮ್ಮ ಕೈಲಿರುತ್ತೆ ಕಂಟ್ರೋಲು. ಇಮಿಡಿಯೇಟ್ಲಿ ಫಂಡ್ ರಿಲೀಸ್ ಆಗುತ್ತೆ, ಮ್ಯಾನೇಜ್ ಮಾಡ್ಕೊಳ್ಬೋದು. ಈಗ ಒಂದು ಮಾರ್ಕೆಟ್ ಬಿದ್ದಿದೆ, ಇಮಿಡಿಯೇಟ್ಲಿ ಅಲ್ಲಿಂದ ತೆಗೆದು ಇಲ್ಲಿಗೆ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಅದನ್ನು ಮಾಡ್ಕೊಳ್ಬೋದು. ಸೊ ಕಂಪ್ಲೀಟ್ ಫ್ರೀಡಮ್ ಏನಿದೆಯೋ ಅದು ಕಂಟ್ರೋಲ್ ನಿಮ್ಮ ಕಡೆಗಿರುತ್ತೆ. ಬಟ್ ಮೇಕ್ ಶ್ಯೂರ್ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರಬೇಕು, ಅಥವಾ ಆಲ್ರೆಡಿ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ತಾ ಇರ್ತಕ್ಕಂಥ ಎಷ್ಟೋ ಸ್ಮಾಲ್ ಕೇಸಸ್ಗಳು ಏನಿದೆಯೋ ಆ ಸ್ಮಾಲ್ ಕೇಸಸ್ಗಳನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು. ಬಟ್ ರಿಟರ್ನ್ ಬೇಸಿಸಲ್ಲಿ ದಯವಿಟ್ಟು ಹೋಗಬೇಡಿ. ಆ್ಯಂಡ್ ಸುಮಾರು ಸಬ್ಸ್ಕ್ರೈಬ್ಡ್ ಬೇಸಿಸ್ಸು ನೀವು ಕ್ವಾರ್ಟರ್ಲಿ 2,000, 3,000 ಈ ರೀತಿ ಎಲ್ಲ ಚಾರ್ಜ್ ಮಾಡ್ತಾರೆ. ನನ್ನ ಒಂದು ಅನಿಸಿಕೆಯ ಪ್ರಕಾರ ಇಟ್ ಈಸ್ ಬೆಟರ್ ನಿಮ್ಮ ಪೋರ್ಟ್ಫೋಲಿಯೋನ ನೀವೇ ಹ್ಯಾಂಡಲ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ತಕ್ಕಂಥದ್ದು ಸೂಕ್ತ. ಡಿಫ್ರೆಂಟ್ ಅಸೆಟ್ ಕ್ಲಾಸ್ಗಳನ್ನ ಇನ್ಕ್ಲೂಡ್ ಮಾಡಿಕೊಂಡು ನಿಮ್ಮ ಒಂದು ರಿಸ್ಕಿಗೆ ಅನುಗುಣವಾಗಿ ಪೋರ್ಟ್ಫೋಲಿಯೋ ಡೆವಲಪ್ ಮಾಡ್ಕೊಳ್ಳಿ. ಅದರ ಬೇಸಿಸಲ್ಲಿ ಈಸಿಲಿ ಮ್ಯಾನೇಜ್ ಮಾಡ್ಬೋದು. ಈ ಒಂದು ಪೋರ್ಟ್ಫೋಲಿಯೋನ ಮ್ಯಾನೇಜ್ಮೆಂಟ್ ಆ್ಯಪ್ ಏನಿದೆಯೋ ಇದನ್ನು ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ. ಬಟ್ ಅಗೇನ್ ನಾನು ಒಂದು ಗ್ಲಿಮ್ಸ್ ಕೊಟ್ಟಿದ್ದೀನಿ ಅಥವಾ ಡೀಟೇಲ್ಸ್ಗಳನ್ನು ಕೊಟ್ಟಿದ್ದೀನಿ. ಸ್ಟ್ರಾಂಗ್ಲಿ ರೆಕಮೆಂಡ್ ಮಾಡೋದೇನಪ್ಪ ಅಂತಂದರೆ ಒಂದು ಸತಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ಅದರ ಲಿಂಕ್ ಏನಿದೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ನಾನು. ಸೊ ಅಫಿಲಿಯೇಟ್ ಲಿಂಕ್ ನಿಮಗೂ ಕೂಡ ಬೆನಿಫಿಟ್ ಇದೆ. ಆ್ಯಕ್ಚುಲಿ 500 ರೂಪೀಸ್ ಸಿಗುತ್ತೆ ನಿಮಗೆ. ಆ ಒಂದು ಲಿಂಕನ್ನು ಯೂಸ್ ಮಾಡಿಕೊಂಡು ನೀವು ಯೂಸ್ ಮಾಡ್ತೀರಾ, ಯಾವುದೇ ಒಂದು ಪರ್ಟಿಕ್ಯುಲರ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ 500 ರೂಪೀಸ್ ಕ್ಯಾಶ್ ಬ್ಯಾಕ್ ನಿಮಗೆ ಸಿಗುತ್ತೆ ಆ್ಯಪ್ ಕಡೆಯಿಂದನೇ. ಸೊ ಆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಪ್ರಮೋಷನ್ ಅಲ್ಲ, ಇಟ್ ಈಸ್ ಅವೈಲೇಬಲ್ ಪಬ್ಲಿಕಲಿ. ಸೊ ನಮಗೂ ಒಂದು ಹೆಲ್ಪ್ ಆಗುತ್ತೆ, ಚಾನಲ್ಗೂ ಕೂಡ ಸಪೋರ್ಟ್ ಆಗುತ್ತೆ. ಆಸಕ್ತಿ ಇರತಕ್ಕಂಥವ್ರು ಚೆಕ್ ಮಾಡ್ಬೋದು. ಡೌನ್ಲೋಡ್ ಮಾಡ್ಕೊಳ್ಳಿ, ಎಕ್ಸ್ಪ್ಲೋರ್ ಮಾಡಿ. ಬೇರೆ ಬೇರೆ ಆಪ್ಷನ್ಸ್ಗಳಿದೆ. ಸಡನ್ನಾಗಿ ನಿರ್ಧಾರ ತೊಗೊಳ್ಬೇಕು ಅಂತೇನಿಲ್ಲ. ಸೊ ನೀವು ಆಲ್ರೆಡಿ ಮ್ಯಾನೇಜ್ ಮಾಡ್ತಿದ್ದೀರಾ ಅಂತಂದರೆ ವೆಲ್ ಆ್ಯಂಡ್ ಗುಡ್. ಬಟ್ ಎಫೆಕ್ಟಿವ್ ಆಗಿ ಈ ಒಂದು ಪರ್ಟಿಕ್ಯುಲರ್ ಟೂಲನ್ನು ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಸುಮಾರು ರೀತಿಯಂಥ ಪ್ರಾಬ್ಲಮನ್ನು ಸಾಲ್ವ್ ಮಾಡುತ್ತೆ. ಟ್ರ್ಯಾಕಿಂಗ್ಗೆ ಮ್ಯಾನೇಜ್ಮೆಂಟ್ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ
ಜೈ ಹಿಂದ್.